ಜಾತಿ ಗಣತಿ ನಡೆಸಬೇಕಾಗಿರುವಂತಹ ಅನಿವಾರ್ಯತೆ ಇತ್ತ ಈ ಸಂದರ್ಭದಲ್ಲಿ? ಜಾತಿ ಗಣತಿ ಎನ್ನುವುದೇ ಒಂಥರ ಜೇನುಗೂಡಿಗೆ ಕೈ ಹಾಕಿದಾಗೆ, ಅವೈಜ್ಞಾನಿಕವಾಗಿದೆ ಅನ್ನೋ ಥರದ ಒಂದಿಷ್ಟು ಚರ್ಚೆಗಳು. ಯಾರಾದರೂ ಅವೈಜ್ಞಾನಿಕ ಅಂತ ಹೇಳುವಾಗ ಅವರು ವೈಜ್ಞಾನಿಕವಾದರೂ ಯಾವುದು ಅಂತ ಸಜೆಸ್ಟ್ ಮಾಡಿ. ಅವರ ಭಯ ಏನಂದರೆ ಈ ಜನಸಂಖ್ಯೆ ಪ್ರಮಾಣ ಕಡಿಮೆ ಆಗಿ ನಮಗೆ ಕೊಡುವ ಟಿಕೆಟ್ಗಳ ಸಂಖ್ಯೆ ಕಡಿಮೆ ಆಗುತ್ತಾ ಏನು? ಪಾರ್ಟಿ ಟಿಕೆಟ್ ಕುಮಾರಸ್ವಾಮಿ ಮನೆಗೆ ಬಂದಿದೆಯಾ ಇಲ್ವಾ? ಭರಶೆಟ್ಟರ ಮನೆಗೆ ಬಂದಿದೆ ಇಲ್ವಾ? ನಿಖಿಲ್ ಕುಮಾರಸ್ವಾಮಿ ವಿಜೇಂದ್ರನ ಮನೆಗೆ ಯಾರ ಮನೆಗೆ ಬಂದಿದೆ ಅಂತ ಅದರಲ್ಲಿ ಮಾಹಿತಿ ಇದೆ. ಲಿಂಗಾಯತರು ಹೇಳ್ಕೊಂತ ಇಲ್ಲ ನಮಗೆ ಜಾಸ್ತಿ ಆಗಿದೆ ಮೀಸಲಾತಿ ಅಂತೇಳಿ, ಒಕ್ಕಲಿಗರು ಹೇಳ್ಕೊಂತಾರೆ ಅಲ್ಲಿ ನೋಡಿ ಮುಸ್ಲಿಮರಿಗೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತ. ಮುಸ್ಲಿಮರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾದ ಪ್ರಾತಿನಿಧ್ಯ ಸಿಕ್ಕಿದ್ದು ಜೈಲಿನಲ್ಲಿ ಮಾತ್ರ. ನೀವು ನಮ್ಮ ಜಾತಿ ಕಡಿಮೆ ಮಾಡಿದ್ದಾರೆ, ನಮಗೆ ಅನ್ಯಾಯ ಆಗಿದ್ದಾರೆ, ಈ ಸರ್ಕಾರವನ್ನು ಕೆಡವಿ ಹಾಕ್ತೇವೆ, ನಾವು ಕಲ್ಲು ತೂರ್ತೇವೆ, ನಾವು ಬೀದಿಗೆ ಬರುತ್ತೇವೆ, ಇದೆಲ್ಲ ವೇಸ್ಟ್. ಇದು ನನ್ನ ಪ್ರಕಾರ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ಸದ್ಯ ರಾಜ್ಯದಲ್ಲಿ ಜಾತಿ ಗಣತಿಯ ವಿಚಾರ ತುಂಬ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಜಾತಿ ಗಣತಿಯ ವಿಚಾರವಾಗಿ ಪರವಾದ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ, ವಿರೋಧದ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಆದರೆ ಈ ಎರಡೂ ಚರ್ಚೆಗಳಾಚೆಗೆ ವಸ್ತುಸ್ಥಿತಿಯ ಕುರಿತಾಗಿ ಮಾತನಾಡುವಂತಹ ಅವಶ್ಯಕತೆ ಇದೆ. ಸಂವಾದಗಳು, ಚರ್ಚೆಗಳು ಹೆಚ್ಚಾಗಿ ನಡೆಯುವಂತಹ ಅವಶ್ಯಕತೆ ಇದೆ. ಈ ಕುರಿತಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾಗಿರುವಂತಹ ದಿನೇಶ್ ಅಮೀನ್ಮಠ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ನನ್ನ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ಪರ ವಿರೋಧದ ಚರ್ಚೆಗಳ ನಡುವೆ ಸಂಪುಟದಲ್ಲಿ ಜಾತಿ ಗಣತಿಯ ವರದಿ ಮಂಡನೆ ಆಗಿದೆ. ಜೊತೆಗೆ ವರದಿಯ ದತ್ತಾಂಶಗಳ ಪ್ರತಿಗಳು ಕೂಡ, ಮುಖ್ಯಾಂಶಗಳಿರುವಂತಹ ಪ್ರತಿಗಳು ಕೂಡ ಸಚಿವರ ಕೈ ಸೇರಿರುವಂಥದ್ದು. ಕೆಲ ದತ್ತಾಂಶಗಳ ಮಾಹಿತಿ ಸೋರಿಕೆಯಾಗಿ ಮಾಧ್ಯಮಗಳಲ್ಲಿ ಬಿತ್ತರ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪರ ವಿರೋಧದ ಚರ್ಚೆಗಳು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ಎಲ್ಲ ಬೆಳವಣಿಗೆಗಳನ್ನು ನೀವು ಹೇಗೆ ಗಮನಿಸ್ತಿದ್ದೀರಿ ಸರ್? ನೋಡಿ, ಜಾತಿ ಗಣತಿ ಎನ್ನುವುದೇ ಒಂಥರ ಜೇನುಗೂಡಿಗೆ ಕೈ ಹಾಕಿದಾಗೆ. ಇದು ಇವತ್ತು ನಿನ್ನೆದ್ದಲ್ಲ. ಯಾವಾಗ ಜಾತಿ ಗಣತಿ ನಡೆಸಬೇಕೆನ್ನೋ ಒಂದು ಬೇಡಿಕೆ ಬಂತ ಆ ದಿವಸದಿಂದಲೂ ಕೂಡ ಇದೇನೋ ಒಂಥರ ಕೆಂಡದ ಉಂಡೆ, ಇದನ್ನು ಮುಟ್ಟಿದರೆ ಏನೋ ಸುಟ್ಟೋಗುತ್ತೆ, ದೊಡ್ಡ ಆಗುತ್ತೆ ಅನ್ನುವ ಒಂದು ವಿವಾದಗಳು ನಡೀತಾನೆ ಇತ್ತು. ಅದರಿಂದ ಈಗ ನಡೀತಾ ಇರುವ ಈ ವಿವಾದಗಳು ಏನಿದೆ ಅನಿರೀಕ್ಷಿತವಾದದ್ದು ಏನಲ್ಲ, ನಿರೀಕ್ಷಿತವಾದದ್ದೇ. ಈ ರೀತಿ ಯಾರು ವಿರೋಧಿಸ್ತಾರೆ, ಯಾರು ಸಮರ್ಥನೆ ಮಾಡ್ತಾರೆ, ಮತ್ತು ಸರ್ಕಾರದ ಅಂಥ ವಿವಾದಗಳಿಲ್ಲದೆ ಹೋಗಿದ್ರೆ ಸರ್ಕಾರ ಯಾವಾಗಲೂ ಅದನ್ನು ಅನುಷ್ಠಾನಕ್ಕೆ ಬರ್ತಾ ಇತ್ತು, ಮತ್ತು ಇಡೀ ದೇಶದಲ್ಲಿ ಎಲ್ಲರೂ ಮಾಡ್ತಾಯಿದ್ರು. ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಆಗ್ತಾ ಇದೆ. ಮತ್ತು ಯಾವಾಗ ಸಿದ್ದರಾಮಯ್ಯನವರು ಧರ್ಮಸಿಂಗ್ ಗೌರ್ಮೆಂಟಲ್ಲಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗವನ್ನು ಮಾಡಿ, ಅದರ ನಂತರ ಅವರು ಮುಖ್ಯಮಂತ್ರಿ ಆದ ನಂತರ ಆಯೋಗವನ್ನು ರಚಿಸಿ ಇದಕ್ಕೆ ಹೊಣೆ ಕೊಟ್ಟರು, ಆ ದಿನದಿಂದ ಇದು ಶುರುವಾಗಿದೆ. 2018 ನಂತರ ಆಗ ಅದು ಇನ್ನೂ ಸಂಪೂರ್ಣ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಆ ಸರ್ಕಾರದಲ್ಲಿ ಮಾಡಲಿಕ್ಕಾಗಿಲ್ಲ. ಅದರ ನಂತರ ದಿನಗಳಲ್ಲಿ ಕೂಡ ಅದು ಚರ್ಚೆ ಆಗ್ತಾ ಇತ್ತು. ಭಾಳ ಮುಖ್ಯವಾಗಿ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿ ಆದ ನಂತರ ಭಾಳ ಒಂದು ದೊಡ್ಡ ಮಟ್ಟದ ಬೇಡಿಕೆ ಇತ್ತು, ಅದನ್ನು ಮಂಡಿಸಿ ಅಂತ. ಕೆಲವರು ಅದನ್ನು ಒಪ್ಕೊಳ್ಬೇಕು ಅನ್ನೋದು. ಮೀಸಲಾತಿಯ ಒಂದು ದೊಡ್ಡ ವಿವಾದ ಇದಾಗಿದೆ. ಅದಕ್ಕೆಲ್ಲದಕ್ಕೂ ಕೂಡ ಜಾತಿ ಗಣತಿಯ ಈ ವರದಿಯ ಒಂದು ಕೊಂಡಿ ಇದೆ. ಅದರಿಂದ ಇದು ಯಾವತ್ತೋ ಒಂದು ದಿನ ನೀವು ಇಂಥ ಪರಿಸ್ಥಿತಿಯನ್ನು ಎದುರಿಸಲೇಬೇಕಾಗಿತ್ತು. ಆ ಪರಿಸ್ಥಿತಿ ಈಗ ಬಂದಿದೆ. ಅದರಿಂದ ಸರ್ಕಾರ ಇದನ್ನು ಹೇಗೆ ನಿವಾರಿಸುತ್ತೆ, ಈ ವಿವಾದಗಳನ್ನು, ಈ ಗೊಂದಲಗಳನ್ನು, ಈ ಆಕ್ಷೇಪಗಳನ್ನು, ಅದು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗತ್ತೆ. ನೀವು ಈಗ ಕೆಲವು ನೋಡಿ, ಜಾತಿ ಗಣತಿಯ ವರದಿಯ ಬಗ್ಗೆ ಒಂದು 2-3 ಬಗೆಯ ಆಕ್ಷೇಪಗಳು ಬಂತು. ಮೊದಲಿಗೆ ಹೇಳಿದರು ಇದು ಲೀಕ್ ಆಗಿದೆ ಅಂತ. ಎರಡನೇದಾಗಿ ಹೇಳಿದರು ಅದು ವೈಜ್ಞಾನಿಕವಾಗಿ ನಡೆದಿಲ್ಲ ಅಂತ. ಹೌದು. ಮೂರನೇದಾಗಿ ಹೇಳಿದರು ಒಂದಷ್ಟು ಜನರು ನಮ್ಮ ಮನೆಗೇ ಬಂದಿಲ್ಲ, ಸರ್ವೇನೇ ಮಾಡಿಲ್ಲ ಅಂತ. ಇದೆಲ್ಲದರ ನಡುವೆ ಕೆಲವರು ಹೇಳ್ತಾರೆ ಈ ಜಾತಿ ಗಣತಿಯಿಂದ ಜಾತಿನೇ ಜಾಸ್ತಿ ಆಗಿಬಿಡುತ್ತೆ. ಇದರ ಒಂದು ವರ್ಗ ಮೀಸಲಾತಿಯನ್ನು ವಿರೋಧ ಮಾಡುವವರು ಇದ್ದೇ ಇದ್ದಾರೆ. ಹೌದು. ಆದರೆ ಮೀಸಲಾತಿಯನ್ನು ನೇರವಾಗಿ ವಿರೋಧ ಮಾಡುವ ಕಾಲ ಸರಿದು ಹೋಗ್ಬಿಟ್ಟಿದೆ. ಈಗ ಯಾರು ವಿರೋಧ ಮಾಡ್ತಾ ಇಲ್ಲ. ಹಂಗಾರೆ ಎಲ್ಲರೂ ಅದರ ಫಲಾನುಭವಿಗಳು ಇವತ್ತು. ಅದರಿಂದ ಈ ಚರ್ಚೆ ಇವತ್ತಲ್ಲ ನಾಳೆ ಸರ್ಕಾರ ಇದನ್ನು ಫೇಸ್ ಮಾಡಲೇಬೇಕಾಗಿತ್ತು. ಅಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಅದಕ್ಕೆ ಒಂದು ಚಾಲನೆ ಶುರುವಾಗಿದೆ. ಈಗ ಅದು ಮಂಡನೆ ಆಗಿದೆ. ಈಗ ಅದರ ಬಗ್ಗೆ ಸಂಪುಟದಲ್ಲಿ ಚರ್ಚೆ ಆಗುತ್ತೆ. ಎಲ್ಲರ ಕೈಯಲ್ಲಿ ನೀವು ಹೇಳಿದಾಗ ಎಲ್ಲರ ಕೈಯಲ್ಲಿದೆ. ಮಾಧ್ಯಮಗಳಲ್ಲಿ ಕೂಡ ಸೋರಿಕೆ ಆಗಿದೆ.
ನಾನು ಕೂಡ ಮಾಧ್ಯಮಗಳಲ್ಲಿ ಸೋರಿಕೆಯಾದ ಸುಮಾರು ಒಂದು 178 ಪೇಜಿದ್ದು ಒಂದು ಡಾಕ್ಯುಮೆಂಟ್ ನಾನು ನೋಡಿದೆ. ಇನ್ನೂ ಅಧಿಕೃತವಾಗಿ ಅದೇ ಅಂತ ಯಾರೂ ಹೇಳಲಿಲ್ಲ. ಬಟ್ ನನಗೆ ಅನಿಸಿದಾಗ, ಈಗ ನೋಡಿ, ಕಳೆದ 5-6 ವರ್ಷಗಳಿಂದ ಸೋರಿಕೆ ಆಗಿದೆ ಅಂತ ಹೇಳ್ತಾರೆ. ಒಂದೇ ಪುಟವನ್ನು ಇಟ್ಕೊಂಡು ಸೋರಿಕೆ ಆಗಿದೆ ಅಂತ ಹೇಳ್ತಾರೆ. ಯಾರ ಹತ್ರ ಕೂಡ 2 ಪುಟ ಕೂಡ ಇಲ್ಲ, ಒಂದೇ ಪುಟ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಈಗ ಅದರಿಂದ ಇಷ್ಟು ದಿನ ಸೋರಿಕೆ ಆಗ್ತದೆ ಹೇಳಿದ್ದು ಒಂದು ಅಪ್ಪಟ ಸುಳ್ಳು. ಅದು ಯಾರೋ ಸದಸ್ಯರು ಒಂದು ಅಂದಾಜು ಮೇಲೆ ಹೇಳಿದ್ದಾರೆ, ಅದನ್ನು ಇಟ್ಕೊಂಡು ಇವರು ಮಾಡಿದ್ದಾರೆ. ಬಟ್ ಈಗ ಸೋರಿಕೆ ಆಗ್ತಾ ಇರೋದು ಇನ್ ಡಿಟೇಲ್ ಇದೆ. ಅದರಲ್ಲಿ ಒಂದಷ್ಟು ಅಂದರೆ ಜಾತಿಗಳ ಸಂಖ್ಯೆ ಎಷ್ಟಿದೆ ಮತ್ತು ಮೀಸಲಾತಿ ವರ್ಗೀಕರಣ ಮಾಡಿದರೆ ಇದೆಲ್ಲ ಇದೆ. ಆದರೆ ನನ್ನ ಪ್ರಕಾರ ಈಗ ಸೋರಿಕೆ ಆಗಿರೋದ್ರಲ್ಲಿ ಒಂದು ಸ್ವಲ್ಪ ಸತ್ಯಾಂಶ ಇದೆ ಅಂತ ನನಗೆ ಅನಿಸುತ್ತೆ. ಚರ್ಚೆ ನಡೀತಾ ಇದೆ. ಮುಂದೆ ಸರ್ಕಾರ ಅದನ್ನು ಯಾವ ರೀತಿ, ಈಗ ಏನು ಆಪ್ಷನ್ ಇದೆ ಗೊತ್ತಿಲ್ಲ. ಯಾಕೆಂದರೆ ಇದರಲ್ಲಿ 2 ಭಾಗ ಇದೆ. ಒಂದು ಕಾಂತರಾಜು ಆಯೋಗ ನಡೆಸಿದ ಸಮೀಕ್ಷೆ, ಮತ್ತು ಆ ಸಮೀಕ್ಷೆಯನ್ನು ಆಧರಿಸಿ ಜಯಪ್ರಕಾಶ್ ಹೆಗ್ಡೆ ಒಂದು ಮೀಸಲಾತಿಯನ್ನು ಒಂದು ರಿವಿಷನ್ ಮಾಡಿದ್ದಾರೆ. ಅದನ್ನು ಮತ್ತೆ ಪರಿಷ್ಕರಣೆ ಮಾಡಿ ಅದನ್ನು ಕೊಟ್ಟಿದ್ದಾರೆ. ಲೀಕ್ ಆಗಿರೋದು ಪರಿಷ್ಕರಣೆ ಮಾಡಿರೋದು ವರದಿ. ಅದನ್ನು ಸರ್ಕಾರ ಹೇಗೆ ತೀರ್ಮಾನ ಮಾಡುತ್ತಾ ನೋಡಬೇಕು. ಸರ್, ಇನ್ನೊಂದು ಪ್ರಶ್ನೆ ಏನು ಅಂದರೆ, ಜಾತಿ ಗಣತಿ ನಡೆಸಬೇಕಾಗಿರುವಂತಹ ಅನಿವಾರ್ಯತೆ ಇತ್ತ ಈ ಸಂದರ್ಭದಲ್ಲಿ? ಯಾಕೆ ಆ ಅವಶ್ಯಕತೆ ಬಂತು ಅನ್ನುವಂಥದ್ದು, ಅಂದರೆ ಅಗತ್ಯತೆ ಏನಿತ್ತು ಅಂತ ಜಾತಿ ಗಣತಿ? ನೋಡಿ, ಭಾಳ ಮಂದಿ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ, ಇದು ಸಿದ್ದರಾಮಯ್ಯನವರು ಏನೋ ವಿಶೇಷ ಆಸಕ್ತಿ ವಹಿಸಿ ಏನೋ ಜಾತಿ ರಾಜಕಾರಣ ಮಾಡಬೇಕೆನ್ನೋ ಕಾರಣಾಗಿ ಮಾಡಿರೋದು. ಇದು ಯಾವುದೂ ಅಲ್ಲ. ನೀವು 1992ರಲ್ಲಿ ಮಂಡಲ್ ಕಮಿಷನ್ನ ಮಂಡಲ್ ಜಡ್ಜ್ಮೆಂಟ್ ಅಂತ ಹೇಳ್ತಾರೆ, ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡು, ಸುಪ್ರೀಂ ಕೋರ್ಟ್. ಆ ಆದೇಶದಲ್ಲಿ ಏನು ಹೇಳಿದೆ ಅಂದರೆ, ಪ್ರತಿ ಸಾರಿ ಮೀಸಲಾತಿ ಅಂತ ಬರ್ತೀರಾ, ವ್ಯಾರ್ ಈಸ್ ದಿ ಎಂಪೆರಿಕಲ್ ಸ್ಟಡಿ ಅಂತ. ಇದರ ಬಗ್ಗೆ ಒಂದು ತಳಮಟ್ಟದಲ್ಲಿ ಅಂಕಿಅಂಶಗಳನ್ನು ಸಂಗ್ರಹಿಸಿ, ದತ್ತಾಂಶಗಳನ್ನು ಸಂಗ್ರಹಿಸಿ ನೀವು ಎಲ್ಲಿದೆ ಇಲ್ಲ. ಯಾಕೆಂದರೆ ನೀವು ಇವತ್ತಿನವರೆಗೆ ನಡೆದ ಎಲ್ಲ ಸರ್ವೆಗಳನ್ನು, ಮೀಸಲಾತಿಯನ್ನು ನೀವು ಶಿಫಾರಸು ಮಾಡಿದ ಎಲ್ಲ ಆಯೋಗಗಳನ್ನು ನೋಡಿದರೆ, ಅಂದರೆ ನೀವು ಮಿಲ್ಲರಿಂದ ಹಿಡಿದು, ನಾಗನಗೌಡನಿಂದ ಹಿಡಿದು, ಹಾವನೂರು, ವೆಂಕಟಸ್ವಾಮಿ, ಚಿನ್ನಪ್ಪರೆಡ್ಡಿ, ಕರ್ನಾಟಕದಲ್ಲಿ ಇಷ್ಟು ಆಗಿದೆ. ಅದರ ನಂತರ ಕಾಕಗಾಲೇಲ್ಕರ್ ಮತ್ತು ಮಂಡಲ್, ಇದು ಯಾವುದೂ ಕೂಡ ನೀವು ಸ್ಯಾಂಪಲ್ ಬೇಸ್ಡ್ ಸರ್ವೆ ಇದು, ಆಯಿತಾ? ನನ್ನ ಪ್ರಕಾರ ಹಾವನೂರು ಆಯೋಗದ ವರದಿ ಕೂಡ ಒಂದು 2.5 ಲಕ್ಷನ 3 ಲಕ್ಷನ ಸ್ಯಾಂಪಲ್ಗಳನ್ನು ಸರ್ವೆ ಮಾಡಿದ ವರದಿ. ಯಾರೂ ಕೂಡ ಮನೆಗೆ ಹೋಗಿ ತಲೆ ಎಣಿಕೆ ಮಾಡಿಲ್ಲ. ಅದರಿಂದ ಸುಪ್ರೀಂ ಕೋರ್ಟ್ ಸಹಜವಾಗಿ ಕೇಳಿತ್ತು, ಇದು ನಿಜವಾಗಿ ಅದು ಸೈಂಟಿಫಿಕ್ ಅಲ್ಲ. ಅದು ಸುಪ್ರೀಂ ಕೋರ್ಟ್ ಅದನ್ನೇ ಕೇಳಿದ್ದು, ಇದು ಸೈಂಟಿಫಿಕ್ ಆಗಿ ನಡೆಸಿಲ್ಲ, ನೀವು ಎಂಪೆರಿಕಲ್ ಸ್ಟಡಿಯಲ್ಲಿ ಮಾಡಿದ್ದೀರಿ ಅಂತ. ಸೊ ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ನೀವು ಇದರ ಬಗ್ಗೆ ಒಂದು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಗಳನ್ನು ಮಾಡಬೇಕು ರಾಜ್ಯ ಸರ್ಕಾರ, ಮತ್ತು ಪ್ರತಿ 10 ವರ್ಷಗಳಿಗೊಮ್ಮೆ ಹಿಂದುಳಿದ ಜಾತಿಗಳ ಒಂದು ಸಮೀಕ್ಷೆ ನಡೆಸಬೇಕು, ಅದರ ಮೇಲೆ ಇದನ್ನು ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳ್ತಾರೆ. ಆಗ ಯಾವ ಸರ್ಕಾರ, ದೇಶದ ಯಾವ ಸರ್ಕಾರ ಕೂಡ ಅದನ್ನು ಎತ್ಕೊಂಡಿಲ್ಲ. ಧರ್ಮಸಿಂಗ್ ಸರ್ಕಾರದಲ್ಲಿ ಇವರು ಉಪಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯನವರು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗವನ್ನು ಮಾಡಿದರು. ಅದಾದ ನಂತರ ಮತ್ತು BJP ಗೌರ್ಮೆಂಟ್ ಬಂತು. 98ಅಲ್ಲಿ ಯಾರೂ ಶಾಶ್ವತ ಆಯೋಗಕ್ಕೆ ಸರಿಯಾದ ಸಿಬ್ಬಂದಿ ಕೊಡಲಿಲ್ಲ, ಸಂಪನ್ಮೂಲಗಳನ್ನು ಕೊಟ್ಟಿಲ್ಲ, ಯಾರೂ ಮಾಡಲಿಲ್ಲ. ಜಾತಿ ಗಣತಿ ನಡೆಸಬೇಕು ಅಂತ ವಾದ ಬಂದಿತ್ತು. ಕೊನೆಗೆ ಮತ್ತೆ ಇವರು ಅಧಿಕಾರಕ್ಕೆ ಬಂದಾಗ 2015ರಲ್ಲಿ ಕಾಂತರಾಜು ಆಯೋಗದ ವರದಿ ಮಾಡಿ ಸಮೀಕ್ಷೆ ಮಾಡಿ ಅಂತ ಹೇಳಿದರು. ಇಲ್ಲಿ ಸಮೀಕ್ಷೆ ಮಾಡಲಿಕ್ಕೆ ಹೇಳಿದ್ದು ನನ್ನ ಪ್ರಕಾರ ಕಾಂತರಾಜ ಅವರು ಅದನ್ನು ಸ್ಪಷ್ಟೀಕರಣ ಕೊಡ್ಬೋದು. ನನ್ನ ಪ್ರಕಾರ ಆಗಿರುವ ಮ್ಯಾಂಡೇಟ್ ಏನಿತ್ತಂದರೆ ಸಮೀಕ್ಷೆ ನಡೆಸಲಿಕ್ಕೆ ಮಾತ್ರ ಇದ್ದದ್ದು ವಿನ ನೀವು ಮೀಸಲಾತಿಯನ್ನು ರಿವಿಷನ್ ಮಾಡಲಿಕ್ಕೆ ಅಂತ ಇರಲಿಲ್ಲ. ನನ್ನ ಪ್ರಶ್ನೆ ಕೂಡ. ಸೊ ಅದರಿಂದ ಅಗತ್ಯ ಯಾಕೆ ಬಂತಂದರೆ, ಇದು ಕಾಂಗ್ರೆಸ್ ಇದ್ದು, ಇಲ್ಲದ್ರೆ ಒಂದು ಗೌರ್ಮೆಂಟ್ ಇದ್ದಲ್ಲ, ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ನಡೆಸಬೇಕು. ಈಗ ಎಲ್ಲರೂ ನೋಡಿ ಬಿಹಾರದಲ್ಲಿ ಶುರು ಮಾಡಿದ್ದಾರೆ. ನೀವು ಈ ದೇಶದಲ್ಲಿ ಮೀಸಲಾತಿಗೆ ಸಂಬಂಧಿಸಿದಾಗೆ ಎಲ್ಲ ಪ್ರಕರಣಗಳು ಸುಪ್ರೀಂ ಕೋರ್ಟಿಗೆ ಹೋದರೆ ಫಸ್ಟ್ ಕೇಳುತ್ತೆ ಅದು ನಿಮ್ಮ ಹತ್ರ ಡಾಟಾ ಎಲ್ಲಿದೆ ಅಂತ, ಯಾವ ಬೇಸಿಸ್ ಮೇಲೆ ನಿಮಗೆ ಕೊಡಬೇಕು. ನೀವು ಒಂದು ಸಾಮಾಜಿಕವಾದ, ಶೈಕ್ಷಣಿಕವಾದ, ಆರ್ಥಿಕ ಸಮೀಕ್ಷೆ ಎಲ್ಲಿದೆ. ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಮರಾಠರಿಗೆ ಕೊಟ್ಟು ಬಿಟ್ಟರು. ಸಮೀಕ್ಷೆ ಎಲ್ಲಿದೆ ಅಂತ ಕೊಳ್ಳಿ ಅವರು ಭಾಳ ತರಾತುರಿಯಲ್ಲಿ 3-4 ತಿಂಗಳಲ್ಲಿ ಏನೋ ಒಂದು ಸಮೀಕ್ಷೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ತೆಗೆದು ಅದನ್ನು ತಿಪ್ಪೆಗೆ ಬಿಡುತ್ತೆ. ಇದು ಅಲ್ಲ ಅಂತ. ಅದರಿಂದ ಕರ್ನಾಟಕದಲ್ಲಿ ಇದಕ್ಕೊಂದು ಪರಂಪರೆ ಇದೆ. ಹಾಗೆ ನೋಡಿದರೆ ಮಂಡಲ ಆಯೋಗದ ವರದಿ ಇದೆ ಅಲ್ಲ, ಅದು ಕೂಡ ಹಾವನೂರು ಆಯೋಗದ ವರದಿಯನ್ನು ಸ್ವಲ್ಪ ಆಧರಿಸಿ ಮಾಡಿರೋದು. ಅಂದರೆ ಒಂದು ಮಾಡೆಲ್ ಇತ್ತು ನಮ್ಮಲ್ಲಿ.
ಈಗ ಬೇರೆ ಯಾವ ರಾಜ್ಯದಲ್ಲೂ ಇಂಥ ಮಾಡೆಲ್ ಇಲ್ಲ. ನಮ್ಮಲ್ಲಿ ಮಿಲ್ಲರ್ ಕಮಿಟಿನಿಂದ ನಾಗನಗೌಡ ಕಮಿಟಿಯಿಂದ ಆಯೋಗದಿಂದ ಹಿಡಿದು ಒಂದು ಮಾಡೆಲ್ ಇತ್ತು ನಮ್ಮದು. ಅದರಿಂದ ಇಲ್ಲಿ ಅದು ಆಗಿದೆ. ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ನಡೆದದ್ದು. ಇದು ಭಾಳ ಮಂದಿಗೆ ಅರ್ಥ ಆಗ್ತಾ ಇಲ್ಲ. ಇದು ಸಿದ್ದರಾಮಯ್ಯ ಏನೋ ಮಾಡಿದ್ದಾರೆ ಜಾತಿ ಅಲ್ಲ, ಅದು ಇದು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿದ್ದು. ಅದರಿಂದ ಅದು ನಡೀತಾ ಇದೆ. ಇನ್ನೊಂದು ಚರ್ಚೆ ಏನು ಅಂದರೆ ಸರ್, ಈ ವರದಿ ಅವೈಜ್ಞಾನಿಕವಾಗಿದೆ ಅನ್ನೋ ಥರದ ಒಂದಿಷ್ಟು ಚರ್ಚೆಗಳು ಹುಟ್ಕೊಂಡಿರುವಂಥದ್ದು. ನೋಡಿ, ಯಾರಾದರೂ ಅವೈಜ್ಞಾನಿಕ ಅಂತ ಹೇಳುವಾಗ ಅವರು ವೈಜ್ಞಾನಿಕವಾದದ್ದು ಯಾವುದು ಅಂತ ಸಜೆಸ್ಟ್ ಮಾಡಬೇಕು. ಹೌದು ಅಲ್ವಾ? ಇದು ಅವೈಜ್ಞಾನಿಕ. ನೀವು ವೈಜ್ಞಾನಿಕ ಎನ್ನುವುದಕ್ಕೆ ನಮ್ಮಲ್ಲಿ ಬೇರೆ ಮಾಡೆಲೇ ಇಲ್ಲ ಇವತ್ತು. ನಾನು ಆಗಲೇ ಹೇಳಿದಾಗೆ ಇಲ್ಲಿಯವರೆಗಿನ ಎಲ್ಲ ಆಯೋಗಗಳು ಸ್ಯಾಂಪಲ್ ಬೇಸ್ಡ್ ಸರ್ವೆಯನ್ನು ಆಧರಿಸಿಯೇ ಮೀಸಲಾತಿಯನ್ನು ಕೊಟ್ಟಿರೋದು. ವ್ಯಾರ್ ಇಸ್ ದಿ ಮಾಡೆಲ್? ನೀವು ನೋಡಿ, ಮಂಡಲ ಆಯೋಗದ ವರದಿ ಮಾಡಿದ್ದಾರೆ, ಆಯೋಗ ಮಾಡಿದ್ದು ಅದೇ ರೀತಿ ಮಾಡಿ ಅಂತ ಹೇಳಿದರೆ ಮಾಡ್ಬೋದು. ಆದರೆ ಈಗಿನ ವೈಜ್ಞಾನಿಕ ಇದು ನನ್ನ ಪ್ರಕಾರ, ನಾನು ಅದನ್ನು ಸ್ವಲ್ಪ ಫಾಲೋ ಮಾಡಿದ್ದೇನೆ, ಗಮನಿಸಿದ್ದೇನೆ. ನನ್ನ ಪ್ರಕಾರ ಇದು ಭಾಳ ವೈಜ್ಞಾನಿಕವಾಗಿ ಆಗಿದೆ. ಅಂದರೆ ದಿನದಿಂದ ದಿನಕ್ಕೆ ಈಗ ನೋಡಿ, ಹಾವನೂರು ಆಯೋಗದ ವರದಿಯ ಕಾಲದಲ್ಲಿ, ಇಲ್ಲದ್ರೆ ಮಂಡಲ ಆಯೋಗದ ಕಾಲದಲ್ಲಿ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿರಲಿಲ್ಲ. ಹೌದು, ಆಯಿತಾ? ಇವತ್ತು ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ. ಮುಂದಿನ ದಿನಗಳಲ್ಲಿ ನೀವು ಬಹುಶಃ ನನ್ನ ಪ್ರಕಾರ ಒಂದು ವಾರದೊಳಗಡೆ ಇಡೀ ರಾಜ್ಯದ, ಅಂದರೆ ಈಗ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿ ನೀವೇ ವಾಲಂಟಿಯರಾಗಿ ಇನ್ಫಾರ್ಮೇಷನ್ ಶೇರ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಇವತ್ತು. ಅಂಥದ್ದು ಏನಾದರೂ ಮಾಡಿದರೆ ವೆಬ್ಸೈಟ್ ಮಾಡಿ ನೀವು ಲಾಗಿನ್ ಆಗಿ ಮಾಡಲಿ. ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ. ಅದರಿಂದ ಆ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಕಾಂತರಾಜ್ ಆಯೋಗದ ವರದಿ ಮಾಡಿದರೆ. ನೀವು 52 ಪ್ರಶ್ನೆಗಳಿದೆ ಅದರಲ್ಲಿ. ವೈಜ್ಞಾನಿಕ ಅಲ್ಲ ಅಂತ ಹೇಗೆ ಹೇಳ್ತೀರಾ ಅಂತ ನನಗೆ ಗೊತ್ತು. ವೈಜ್ಞಾನಿಕ ಅಂತ ಅವೈಜ್ಞಾನಿಕವಾಗಿದೆ ಅಂತ ಹೇಳಿದವರು ನೋಡಿ, ವೈಜ್ಞಾನಿಕದ ಒಂದು ಮಾಡೆಲ್ ಈಗಿತ್ತು ಅಂತ ಹೇಳ್ಬೇಕಂತ ಹೇಳ್ಬೇಕಲ್ವಾ? ಅದು ಯಾರು ಹೇಳ್ತಾ ಇಲ್ಲ. ಸುಮ್ಮನೆ ಒಂದು ಬೀಸಿ ಹೇಳಿಕೆ ಥರ ಕೊಡ್ತಾ ಇದ್ದಾರೆ. ಇದರಲ್ಲಿ ಯಾವ ಆಧಾರಗಳಿಲ್ಲ. ಯಾಕೆಂದರೆ ನಾನು 2013ರಿಂದ 2018ರವರೆಗೆ ಮುಖ್ಯಮಂತ್ರಿಯ ಮಾಧ್ಯಮ ಸಲಹೆಗಾರಾಗಿದ್ದೆ. ನಾನು ಅದರ ಬಗ್ಗೆ ತಯಾರಿಗಳನ್ನು ನಾನು ನೋಡಿದ್ದೇನೆ. ಮುಖ್ಯಮಂತ್ರಿಗಳೇ DC ಗಳ ವಿಡಿಯೋ ಕಾನ್ಫರೆನ್ಸಲ್ಲಿ ಸುಮಾರು ಮೀಟಿಂಗ್ಗಳನ್ನು ಮಾಡಿದ್ದಾರೆ. DC ಗಳು ಮೀಟಿಂಗ್ ಮಾಡಿದ್ದಾರೆ. ಅದರ ನಂತರ ಭಾಳಷ್ಟು ಅವೇರ್ನೆಸ್, ನಾನೇ ಬಹುಶಃ ಒಂದು 10-15 ಕಡೆ ಹೋಗಿ ಭಾಷಣ ಮಾಡಿದ್ದೇನೆ. ನಾನು ಒಬ್ಬನೇ ಅಲ್ಲ, ವಿಚಾರ ಸಂಕಿರಣಗಳಾಗಿದೆ, ಬರೆದಿದ್ದಾರೆ. ಪ್ರಶ್ನಾವಳಿಗಳನ್ನು ಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟಿದ್ದಾರೆ. ಇನ್ನೂ ಅದಕ್ಕಿಂತ ಹೆಚ್ಚಿನ ಅವೇರ್ನೆಸ್. ಆಮೇಲೆ ಯಾರು ಮಾಹಿತಿಯನ್ನು ಸಮೀಕ್ಷೆ ಮಾಡ್ತಾರೆ ಅವರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿದೆ. ಅದೆಲ್ಲವೂ ಆಗಿದೆ. ಅದರಿಂದ ವೈಜ್ಞಾನಿಕವಲ್ಲ ಅಂತ ಹೇಳೋದನ್ನು ನಾನು ಒಪ್ಪೋದಿಲ್ಲ. ಅದಕ್ಕೆ ಆಧಾರಗಳಿಲ್ಲ ಅಂತ. ಇನ್ನೊಂದೇನು ಅಂದರೆ, ಗಣತಿ ಮಾಡೋಕ್ಕೆ ಬಂದವರು ನಮ್ಮ ಮನೆಗೆ ಬಂದೇ ಇರಲಿಲ್ಲ. ಜನ ಹೇಳೋದು ಹಾಳಾಗೋಗ್ಲಿ ಸರ್. ಈ ಆಡಳಿತಾರೂಢ ಪಕ್ಷದ ನಾಯಕರು ಹೇಳ್ತಾರೆ ಅದನ್ನು, ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ಇಲ್ಲ ನಮ್ಮ ಮನೆಗೆ ಬಂದಿರಲಿಲ್ಲ ಅಂತ. ಸೊ ಇದನ್ನು ಹೆಂಗೆ? ಅದೇ ಒಂದು ಲೀಕ್ ಆಗಿ ನೋಡಿ, ನಾನು ಯಾರೋ ಮೊನ್ನೆ ಡಿಬೇಟಲ್ಲಿ ಒಬ್ಬ ಶಾಸಕನಿಗೆ ಹೇಳಿದೆ, ನನ್ನ ಇದು ಲೀಕ್ ಆಗಿದೆ ಅಂತ. ಲೀಕ್ ಆಗಿದ್ರೆ ನೀವು ಯಾವ ಪೇಪರ್ ಲೀಕ್ ಆಗಿದೆ ಅದನ್ನು ತಗೊಂಡು ಒಂದು ಪತ್ರಿಕಾಗೋಷ್ಠಿ ಮಾಡಿಯಪ್ಪ. ಪತ್ರಿಕೆ ನೋಡಿ, ಅಂದರೆ ಭಾಳ ಮಂದಿ ಜಾತಿ ಗಣತಿ ಅಂದರೆ ಜಾತಿಯ ಸಂಖ್ಯೆ ಮಾತ್ರ ಮಾಡಿದಂತ ತಿಳ್ಕೊಳ್ತಾರೆ. ಇದೊಂದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ. ಅಂದರೆ ಈ ಸಮೀಕ್ಷೆಯಲ್ಲಿ ಏನಿದೆ, ಪ್ರತಿಯೊಂದು ಕುಟುಂಬದಲ್ಲಿ ಅವರ ಉದ್ಯೋಗ ಏನಿದೆ, ಅವರಿಗೆ ಕಾರ್ ಇದೆಯಾ, ಬೈಕ್ ಇದೆಯಾ, ಅವರ ಸ್ವಂತ ಮನೆ ಇದೆಯಾ, ಮಕ್ಕಳು ಯಾವ ಎಜುಕೇಷನ್ ತಗೊಳ್ತಾರೆ, ಮಕ್ಕಳಿಗೆ ಉದ್ಯೋಗ ಏನು, ಎಲ್ಲ ವಿವರಗಳನ್ನೊಳಗೊಂಡ ಒಂದು ಸಮೀಕ್ಷೆ ಅದು. ನೀವು ಜಾತಿ ಇಷ್ಟು ಮಂದಿ ಜಾತಿ ಹೇಳಿದ್ದಾರೆ ಅಂತ ತಿಳ್ಕೊಂಡು ಲೀಕ್ ಮಾಡಿದೆ ಅಂತ ಸುಮ್ಮನೆ 5 ವರ್ಷ ಪ್ರಚಾರ ಮಾಡಿದ್ದಾರೆ. ಸುಮ್ಮನೆ ಪ್ರಚಾರ ಇದು. ಈಗ ಅವರ ಕ್ಷಮೆ ಕೇಳಬೇಕು. ನನ್ನ ಪ್ರಕಾರ ಆ ರೀತಿ ಯಾರು ಅಪಪ್ರಚಾರ ಮಾಡಿದ್ದಾರೆ ಅವರ ಆಯೋಗದ ಕ್ಷಮೆ ಕೇಳಬೇಕು. ಈಗ ಆಯೋಗ ಅದನ್ನು ಭಾಳ ಕಟ್ಟುನಿಟ್ಟಾಗಿ ಇಟ್ಕೊಂಡಿದೆ. ಅದನ್ನು ಲೀಕ್ ಮಾಡಿಲ್ಲ, ಇವತ್ತಿಗೂ ಲೀಕ್ ಆಗಿಲ್ಲ. ಈಗ ಅದು ಬರ್ತಾ ಇರೋದು ಅಧಿಕೃತವಾಗಿ ಅಂತ ಅನಿಸುತ್ತೆ, ಒಂದು ಪೇಪರ್ ಅಲ್ಲ ಅದು. ಆಮೇಲೆ ನಾನು ಇದಕ್ಕೆ ಸಂಬಂಧಿಸಿ ಇನ್ನೊಂದು ಹೇಳ್ತೇನೆ ಅಂದರೆ, ನೀವು ಈ ದೇಶದ ಭಾಳಷ್ಟು ತನಿಖಾ ಆಯೋಗದ ವರದಿಗಳು ಲೀಕ್ ಆಗಿದೆ, ಆಯಿತಾ? ಅದು ನೀವು ಲೀಕ್ ಆಗದೆ ಯಾವ ಮಾಧ್ಯಮ ಪತ್ರಕರ್ತನ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಪತ್ರಕರ್ತನ ಸಾಮರ್ಥ್ಯ ಏನಂದರೆ, ನೀವು ನೋಡಿ, ಒಂದು ಮಾತಿದೆ, ಸರ್ಕಾರ ಏನು ಬಚ್ಚಿಟ್ಲಿಕ್ಕೆ ಬಯಸುತ್ತಾ ಅದು ನ್ಯೂಸು, ಯಾವುದು ಅದನ್ನು ಓಪನ್ ಆಗಿ ಕೊಡುತ್ತಾ ಅದು ಅಡ್ವರ್ಟೈಸ್ಮೆಂಟ್. ಹೌದು, ಆಯಿತಾ? ಅದರಿಂದ ಸರ್ಕಾರ ಇದನ್ನು ಒಬ್ಬ ಪ್ರೊಫೆಷನಲ್ ಆದ ಕಸಬುದಾರ ಪತ್ರಕರ್ತ ಅವನ ಎಲ್ಲ ಸೋರ್ಸ್ಗಳನ್ನು ಯೂಸ್ ಮಾಡಿಕೊಂಡು ಅದನ್ನು ತಗೊಂಡೇ ಬಿಡ್ತಾನೆ. ನನಗೆ ಅನಿಸಿದೆ ಲೀಕ್ ಆಗಿದ್ದು ಅಪರಾಧ ಅಲ್ಲ. ನಾನು ಹೇಳಿದ್ದು ಸುಳ್ಳು ಹೇಳ್ತಾ ಇದ್ದಾರೆ ಇವರು ಅಂತ. ಈಗಿನ ಲೀಕ್ನ ಬಗ್ಗೆ ನನಗೆ ಸ್ವಲ್ಪ ಅದರಲ್ಲಿ ಸತ್ಯಾಂಶ ಇದೆ ಅಂತ ಅನಿಸುತ್ತೆ. ನಾನು ಆ ಪೇಪರ್ಗಳನ್ನು ನೋಡಿದ್ದೇನೆ. ಅದರಿಂದ ಈಗ ಮೂರನೇದ್ದು ಅವರದ್ದು ಆರೋಪ, ಒಂದು ಲೀಕ್ ಆಗಿದೆ, ಒಂದು ಅವೈಜ್ಞಾನಿಕವಾಗಿದೆ, ಮೂರನೇದ್ದು ನಮ್ಮ ಮನೆಗೆ ಬಂದಿಲ್ಲ ಅಂತ.
ತಂಗಡಿಗೆಯವರು ಹೇಳಿದ್ದಾರೆ, ಕಾಂತರಾಜ್ ಅವರು ಹೇಳಿದ್ದಾರೆ 5% ನಮ್ಗೆ ಕವರ್ ಮಾಡಲಿಕ್ಕೆ ಆಗಿಲ್ಲ, ಒಂದು 40 ಲಕ್ಷ ಅಷ್ಟು ಜನರ ಮನೆಗೆ ಅವರ ಮಾಹಿತಿ ಸಿಕ್ಕಿಲ್ಲ ಅಂತ. ನೋಡಿ, ಇದಕ್ಕೆ ಪರಿಹಾರ ಭಾಳ ಸಿಂಪಲ್ ಆದ ಪರಿಹಾರ ಇದೆ. ಈಗ ಆ ವರದಿ ಹೇಗಿದೆ ಅಂದರೆ ನಮ್ಮ ಈಗ ನನ್ನ ಮನೆಯ ಸಂಪೂರ್ಣ ಕೊಟ್ಟ ಮಾಹಿತಿ ಅವರ ಹತ್ರ ಇದೆ. ಇವತ್ತಲ್ಲ ನಾಳೆ ಆ ಎಲ್ಲ ಮಾಹಿತಿಯನ್ನು ಅವ್ರ ವೆಬ್ಸೈಟಿಗೆ ಅಪ್ಲೋಡ್ ಮಾಡ್ತಾರೆ. ನಾವು ನೋಡ್ಬೋದು ನಮ್ದು ಎಲ್ಲಿ ತಪ್ಪಿದೆ, ಏನಾಗಿದೆ ಅಂತ ನಾವು ನೋಡ್ಬೋದು. ನನ್ನ ಪ್ರಕಾರ ಮಾಡ್ತಾರೆ ಮತ್ತು ಮಾಡಬೇಕು ಅದನ್ನು ಸಾರ್ವಜನಿಕವಾಗಿ ಬಿಟ್ಬಿಡ್ಬೇಕು. ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದಾರೆ. HL ಅವರು ಅದಕ್ಕೆ ಇದೇನೋ ಮಾಡಿದ್ದಾರೆ, ಅವ್ರಿಗೆ ಕೊಟ್ಟಿದ್ದಾರೆ, ಅವರು ರೆಡಿ ಇದೆ, ಅದು ಅಪ್ಲೋಡ್ ಮಾಡ್ತಾರೆ. ನೀವು ಅಪ್ಲೋಡ್ ಮಾಡಿದಾಗ ಕುಮಾರಸ್ವಾಮಿ ಮನೆಗೆ ಬಂದಿದೆಯಾ ಇಲ್ವಾ, ಭರಶೆಟ್ಟರ ಮನೆಗೆ ಬಂದಿದೆ ಇಲ್ವಾ, ನಿಖಿಲ್ ಕುಮಾರಸ್ವಾಮಿ ವಿಜೇಂದ್ರನ ಮನೆಗೆ ಯಾರ ಮನೆಗೆ ಬಂದಿದೆ ಅಂತ ಅದರಲ್ಲಿ ಮಾಹಿತಿ ಇದೆ. ಹೌದು ಅಲ್ವಾ? ಅದರಿಂದ ಈಗ ನೀವು 5,98,00,000 ಜನರನ್ನು ಕವರ್ ಮಾಡಿದ್ದಾರೆ, ಆಯ್ತಾ? ಅದರಲ್ಲಿ 40 ಲಕ್ಷ ಇಲ್ಲ ಅಂತ ಹೇಳ್ತಾರಲ್ಲ, 40 ಲಕ್ಷದವರ ಮನೆಗೆ ಹೋಗಿ ಅದನ್ನು ಸರ್ವೆ ಮಾಡಿ ಬಂದರೆ ನಿಮ್ಮ ಆ ಸಮಸ್ಯೆ ಕೂಡ ಬಗೆಹರಿಯುತ್ತೆ. ಹೌದು. ಅದಕ್ಕೇನು ಇಡೀ ಮತ್ತೆ ಎಲ್ಲರನ್ನು ಸಮೀಕ್ಷೆ ಮಾಡಬೇಕಾದ ಅಗತ್ಯ ಇಲ್ಲ. ನೀವು ಹೇಳ್ತಾರೆ 40 ಲಕ್ಷ ಜನ ಅಲ್ವಾ, 40 ಲಕ್ಷ ಜನ ಮತ್ತೆ ಸಮೀಕ್ಷೆ ಮಾಡಲಿ. ಅದರಿಂದ ಅದಕ್ಕೂ ಕೂಡ ಯಾವ ಆಧಾರವೂ ಇಲ್ಲ. ಇನ್ನೂ ವೈಜ್ಞಾನಿಕವಾಗಿ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ, ಅದು ಚರ್ಚೆ ಆಗ್ತಾ ಇಲ್ಲ. ನೀವು ಕಳೆದ 75 ವರ್ಷಗಳಿಂದ ಮೀಸಲಾತಿ ಇದೆ ಇಲ್ಲಿ. ಆ ಎಲ್ಲ ಮೀಸಲಾತಿಗಳು ಸ್ಯಾಂಪಲ್ ಬೇಸ್ಡ್ ಸರ್ವೆ, ಆಯ್ತಾ? 2.5 ಲಕ್ಷ 3 ಲಕ್ಷ ಸಂಪರ್ಕ ಅಂದರೆ ಒಟ್ಟು ಪಾಪ್ಯುಲೇಷನ್ 1% 2% ಜನಸಂಖ್ಯೆಯನ್ನು ಹೋಗಿ ಮಾತಾಡಿಸಿ ಮಾಡಿದ ಸರ್ವೆ. ನೀವು ಅದನ್ನು ಒಪ್ಪಿಕೊಂಡು 75 ವರ್ಷ ಮೀಸಲಾತಿಯನ್ನು ಒಪ್ಕೊಂಡಿದ್ದೀರಿ. ನೀವು ಅನುಭವಿಸ್ತಾ ಇದ್ದೀರಿ, ಕರ್ನಾಟಕದಲ್ಲಿ ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಪಾಪ ಬ್ರಾಹ್ಮಣರು ನಗರ ವೈಜ್ಞಾನಿಕ ಅಂತ ಅದನ್ನು ಹೇಗೆ ವೈಜ್ಞಾನಿಕವನ್ನು ತಿಳ್ಕೊಂಡು ನೀವು ಮೀಸಲಾತಿಯನ್ನು ಅನುಭವಿಸ್ತೀರಿ. ಇಲ್ಲಿವರೆಗೆ ಪ್ರಶ್ನೆ ಮಾಡಿಲ್ಲ. ಇವತ್ತು 95% ಜನರನ್ನ ಸರ್ವೆ ಮಾಡಿದ್ದನ್ನು ನೀವು ವೈಜ್ಞಾನಿಕ ಅಲ್ಲ ಅಂತ ಹೇಳ್ತೀರಿ. ಇದಕ್ಕೆ ಪೂರ್ವಾಗ್ರಹ ಅಲ್ಲದೆ ಬೇರೆ ಏನಿದೆ ಇದಕ್ಕೆ ಅಂತ ಪ್ರಶ್ನೆ. ಇಡೀ ದೇಶದಲ್ಲಿ ಮಂಡಲ ಇರ್ಬೋದು, ಈಗ ನಮ್ಮಲ್ಲಿ ಇರುವಂಥದ್ದು ಇರೋದು ಇದು ಸ್ಯಾಂಪಲ್ ಬೇಸ್ಡ್ ಸರ್ವೆ. ಇದರ ಬಗ್ಗೆನೇ ಮೀಸಲಾತಿ ಸುಪ್ರೀಂ ಕೋರ್ಟ್ ಅದನ್ನು ಒಪ್ಕೊಂಡಿದೆ. ಮಂಡಲನ್ನು ಒಪ್ಕೊಂಡಿದೆ, ಅವನೂರನ್ನು ಒಪ್ಕೊಂಡಿದೆ, ಎಲ್ಲ ಒಪ್ಕೊಂಡಿದೆ. ನೀವು ಅದನ್ನು ವೈಜ್ಞಾನಿಕ ಅಂತ ಹೇಳಿದಾಗ 95% ಜನರ ಸಮೀಕ್ಷೆ ನಡೆಸಿದನ್ನು ಅವೈಜ್ಞಾನಿಕ ಅಂತ ಹೇಳುವುದು ಇದೆಯಲ್ಲ, ಇದು ನಿಮಗೆ ಬೇರೆ ಉದ್ದೇಶ ಇದೆ ಅಂತ ನನಗನ್ನಿಸುತ್ತೆ. ಆರೋಪ ಮಾಡುವವರಿಗೆ ಬೇರೆ ಉದ್ದೇಶ ಇದೆ ಅಂತ ಒಂದು. ಎರಡನೇದು, ಇವತ್ತಿನ ದೊಡ್ಡ ಚರ್ಚೆ ಏನಂದರೆ ನಮ್ಮ ಜಾತಿಯ ಸಂಖ್ಯೆ ಕಡಿಮೆ ಆಗಿದೆ ಅಂತ. ಇವರಿಗೆ ನನಗೆ ಆಶ್ಚರ್ಯ ಆಗ್ತಾ ಇರೋದು, ಜಾತಿಯ ಸಂಖ್ಯೆ. ಮೊನ್ನೆ ನಾನು ಒಂದು TV ಡಿಬೇಟಲ್ಲಿ ಭಾಗವಹಿಸಿದ್ದೆ. ಒಂದು ಸಮುದಾಯದ ನಾಯಕರು ಹೇಳ್ತಾರೆ, ನೋಡಿ ನಮ್ಮ 1931ನಲ್ಲಿ ಸೆನ್ಸಸ್ ಮಾಡಿದಾಗ ನಾವೇ ನಂಬರ್ 1 ಇದ್ದೆವು, ಪ್ರಬಲರು. ಈಗಲೂ ನಾವು ಈಗ ಅಷ್ಟೊಂದು ಕಡಿಮೆ ಹೇಗೆ ಅಂತ. ಅರೆ ನೀವು ನೋಡಿ, ಒಂದು ಜನಸಂಖ್ಯೆಯ ಪ್ರಮಾಣ ಇದೆಯಲ್ಲ, ಅದು ನೀವು ಈಗ ಸ್ವಾತಂತ್ರ್ಯೋತ್ತರದ ಈ 75 ವರ್ಷ ನೋಡಿದರೆ ಎಲ್ಲ ನಮ್ಮ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅಂದರೆ ನಾನು ಹೇಳ್ತಾ ಇರೋದು ಜನಸಂಖ್ಯೆಯ ಏರಿಕೆಯ ಪ್ರಮಾಣ ಇದೆ ಅಲ್ಲ, ಅದು ಕಡಿಮೆ ಆಗ್ತಾ ಇದೆ. ಒಟ್ಟು ಜನಸಂಖ್ಯೆ ಜಾಸ್ತಿ ಆಗ್ಬೋದು, ಏರಿಕೆ ಪ್ರಮಾಣ ಕಡಿಮೆ ಆಗ್ತದೆ. ಯಾಕೆಂದರೆ ಹಿಂದೆ 10 ಮಕ್ಕಳನ್ನು ಹುಟ್ಟಿಸ್ತಾ ಇದ್ರು, ಇವತ್ತು 1-2 ಮಕ್ಕಳನ್ನು ಹುಟ್ಟಿಸ್ತಾ ಇದ್ದಾರೆ. ಅದು ಮೇಲ್ಜಾತಿಗಳಲ್ಲಿ ಮೇಲ್ವರ್ಗದಲ್ಲಿ ಇನ್ನೂ ಜನಸಂಖ್ಯೆ ಕಡಿಮೆ ಆಗಿರುತ್ತೆ. ಈ ಜನಸಂಖ್ಯೆ ಏರಿಕೆಗೂ ಬಡತನಕ್ಕೂ ಒಂದು ಸಂಬಂಧ ಇದೆ. ಉತ್ತರ ಭಾರತದ ಮುಸ್ಲಿಮರಿಗೆ ಜಾಸ್ತಿ ಮಕ್ಕಳಿದ್ದಾರೆ, ದಕ್ಷಿಣ ಭಾರತದ ಮುಸ್ಲಿಮರಿಗೆ ಕಡಿಮೆ ಮಕ್ಕಳಿದ್ದಾರೆ. ಯಾಕೆಂದರೆ ಬಡತನ, ಅದಕ್ಕೆ ಧರ್ಮ ಕಾರಣ ಅಲ್ಲ. ಇವರು ಕಡಿಮೆ ಮಕ್ಕಳನ್ನು ಹುಟ್ಟಿಸ್ಲಿಕ್ಕೂ ಅವರು ಜಾಸ್ತಿ ಮಕ್ಕಳನ್ನು, ಅಲ್ಲಿ ಹಿಂದೂಗಳಿಗೂ ಜಾಸ್ತಿ ಮಕ್ಕಳಿದ್ದಾರೆ. ಯಾಕೆಂದರೆ ಬಡತನದಲ್ಲಿ ಒಂದು 10 ಮಕ್ಕಳನ್ನು ಹುಟ್ಟಿದರೆ ಅದರಲ್ಲೊಂದು 4 ಸಾಯ್ತೆ, ಒಂದು ಉಳಿದ 6 ಉಳಿತೆ, ನಮ್ಗೆ ಏನೋ ಬದುಕಾಗುತ್ತೆ ಅಂತ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಅದರಿಂದ ಸಂಖ್ಯೆ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಎಲ್ಲ ಜಾತಿ ಮುಸ್ಲಿಮರ ಸಂಖ್ಯೆನೇ ಕಡಿಮೆ ಆಗಿದೆ. ಮುಸ್ಲಿಮರ ಜನಸಂಖ್ಯೆ ಪ್ರಮಾಣ, ಫರ್ಟಿಲಿಟಿ ರೇಟ್ ಎಕ್ಸಾಕ್ಟ್ಲಿ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಇದೆ. ಅದರಿಂದ ಇದು ಏನಂದ್ರೆ ನನಗೆ ಇಲ್ಲೇ ಸಂದರ್ಭದಲ್ಲಿ ಇದ್ರ ವಿರೋಧಕ್ಕೆ ನನಗೆ ಅನಿಸೋದು, ನಾನು ಒಂದಷ್ಟು ರಾಜಕಾರಣಿಗಳ ಮಾತುಗಳನ್ನು ಕೇಳಿದ್ದೇನೆ. ಅವರ ಭಯ ಏನಂದ್ರೆ ಈ ಜನಸಂಖ್ಯೆ ಪ್ರಮಾಣ ಕಡಿಮೆ ಆಗಿ ನಮಗೆ ಕೊಡುವ ಟಿಕೆಟ್ಗಳ ಸಂಖ್ಯೆ ಕಡಿಮೆ ಆಗುತ್ತಾ ಏನು, ಪಾರ್ಟಿ ಟಿಕೆಟ್. ಇದರಲ್ಲಿ ಒಂದು ಪೊಲಿಟಿಕಲ್ ಆದ ಇದೆ ನನ್ನ ಪ್ರಕಾರ. ಅಂದರೆ ಈಗ 17% ಲಿಂಗಾಯತರು ಇದ್ದಾರೆ, 12% ಒಕ್ಕಲಿಗರು ಇದ್ದಾರೆ ಅಂತ ಒಂದು ಜನಜನಿತವಾಗಿದೆ. ಲಿಂಗಾಯತರು ಹೇಳ್ತಾರೆ ನಾವು 22% ಇದ್ದೇವೆ ಅಂತ, ಒಕ್ಕಲಿಗರು ಹೇಳ್ತಾರೆ ನಾವು 15% ಇದ್ದೇವೆ ಅಂತ. ಆ ಪ್ರಮಾಣಕ್ಕೆ ಅನುಗುಣವಾಗಿ ಟಿಕೆಟ್ ಕೇಳ್ತಾರೆ. ನೀವು ಕಡಿಮೆ ಮಾಡಿದರೆ ನಿಮ್ಮ ಸಂಖ್ಯೆ ಇಷ್ಟೇ ಇದೆ ಅಂತ ಹೇಳಿದರೆ ನಾಳೆ ಎಲ್ಲ ಪಾರ್ಟಿಗಳು ಕೊಡುವ ಟಿಕೆಟನ್ನು ಕಡಿಮೆ ಮಾಡಿದರೆ ಏನು ಗತಿ ಅನ್ನೋದು ಒಂದು ಭಯ ಇದೆ. ನನ್ನ ಪ್ರಕಾರ ಇದನ್ನು ವಿರೋಧಿಸುವ ಸಾಮಾನ್ಯ ಜನರು ಒಂದು ರೀತಿಯ ಅಜ್ಞಾನದಿಂದ, ಇಲ್ಲದಿದ್ದರೆ ಅವರದೇ ಒಂದು ಕಲ್ಪಿತವಾದ ಭಯದಿಂದ ವಿರೋಧ ಮಾಡ್ತಾರೆ.
ಪಾಪ ಅವರಿಗೆ ಮಾಹಿತಿಗಳ ಕೊರತೆ ಇದೆ. ಇನ್ನು ಪೊಲಿಟಿಕಲ್ ಕ್ಲಾಸ್ ಏನು ವಿರೋಧ ಮಾಡ್ತಾರೆ, ಇವರಿಗೆ ಭಯ ಏನಂದ್ರೆ ಟಿಕೆಟ್ ಕಟ್ ಆಗುತ್ತೆ ಅನ್ನೋ ಒಂದೊಂದು ಭಯ ಇದೆ. ಅದು ಭಯ ಇರ್ಬೋದು ಅಂತ ನನಗೆ ಇದಕ್ಕೆ ಕೂಡ ಕಾರಣ ಇಲ್ಲ. ಈಗ ಟಿಕೆಟ್ ಕೊಡುವಾಗ ಕೇವಲ ಜಾತಿಯ ಸಂಖ್ಯೆಯನ್ನು ನೋಡಿ ಟಿಕೆಟ್ ಕೊಡೋದಿಲ್ಲ. ಕೊಡುವಾಗ ವಿನೇಬಿಲಿಟಿ ನೋಡ್ತಾರೆ. ಈಗ ಯಾರಾದ್ರೂ ಒಬ್ಬ ಲಿಂಗಾಯತರು, ಯಾವನೊಬ್ಬ ಬಡ ಲಿಂಗಾಯತನಿಗೆ ಬಡ ಒಕ್ಕಲಿಗನಿಗೆ ಯಾರು ಟಿಕೆಟ್ ಕೊಡೋದಿಲ್ಲ. ಅವನ ಹತ್ರ ದುಡ್ಡಿದ್ರೆ ಫಸ್ಟ್ ಕ್ರೈಟೇರಿಯಾ ದುಡ್ಡಿರ್ಬೇಕು. ದುಡ್ಡಿಲ್ಲದ್ರೆ ಜಾತಿ ಇದ್ರೂ ಕೂಡ ಈ ರಾಜಕೀಯದಲ್ಲಿ ಏನು ಉಪಯೋಗ ಬರೋದಿಲ್ಲ. ದುಡ್ಡು ಫಸ್ಟ್. ಒಮ್ಮೊಮ್ಮೆ ಜಾತಿ ಇಲ್ಲದಿದ್ರು ನಡೀತೆ, ದುಡ್ಡಿದ್ರೆ ನಡೀತೆ. ಅದು ಜಾತಿ ಅದಕ್ಕೊಂದು ಅಡಿಷನಲ್ ಅದೇ. ಅದರಿಂದ ಆ ಭಯ ಪಡಬೇಕಾಗಿಲ್ಲ. ಮತ್ತು ಈ ಜಾತಿಗೆ ಗಣತಿ, ಈ ಹೊಸ ಮೀಸಲಾತಿಯಿಂದ ಪೊಲಿಟಿಕಲ್ ರಿಸರ್ವೇಷನ್ ಏನಿಲ್ಲ ಇಲ್ಲಿ. ಈಗ ನಮ್ಮ ಇಡೀ ದೇಶದಲ್ಲಿ ಪೊಲಿಟಿಕಲ್ ರಿಸರ್ವೇಷನ್ ಇರೋದು SC/STಗೆ ಮಾತ್ರ. ಲೋಕಲ್ ಬಾಡೀಸಲ್ಲಿ OBCಗಳಿಗೆ ಇದೆ. ಅದರಿಂದ ಪೊಲಿಟಿಕಲ್ ರಿಸರ್ವೇಷನ್ ಇಲ್ಲದೆ ಇರುವುದರಿಂದ ಇದರಲ್ಲಿರುವ ಹೆಚ್ಚು ಕಡಿಮೆ ಆದರೂ ಅವರಿಗೆ ಲೋಕಸಭೆಯಲ್ಲಾಗಲಿ ವಿಧಾನಸಭೆ ಟಿಕೆಟ್ನಲ್ಲಿ ಏನು ಪರಿಣಾಮ ಆಗೋದಿಲ್ಲ. ಇದು ಇಂಥದ್ದು ಒಂದು ಕೆಲವು ಸತ್ಯದ ವಿಚಾರಗಳನ್ನು ಜನರಿಗೆ ತಿಳಿಸ್ಬೇಕು. ಅದು ಏನಾಗಿದೆ, ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಬೇಕು. ಇದು ಏನಾಗುತ್ತೆ, ಸಮಾಜದ ಲೀಡರ್ಗಳು ರಾಜಕಾರಣಿಗಳಾದ್ರೆ ಇಂಥ ಅಪರಾಧಗಳಾಗುತ್ತೆ. ನನ್ನ ಪ್ರಕಾರ ಈ ಸಮುದಾಯದ ಪ್ರಜ್ಞಾವಂತರು ಯಾರು ವಿರೋಧಿಸ್ತಾರೆ, ಆಮೇಲೆ ಮಠಾಧೀಶರು ಈ ಸತ್ಯವನ್ನು ಹೇಳಬೇಕು. ನೋಡಿ ಸರ್, ನೀವು ನಾನು ಮಾಡ್ತಿದ್ದೀನಿ, ನೀವು ಸಮಾಜದ ಮಠಾಧೀಶರುಗಳು, ನಾಯಕರು ಈ ಸತ್ಯವನ್ನು ಹೇಳಬೇಕು ಅಂತ ನೀವು ಹೇಳ್ತಿದ್ದೀರಿ. ಅಲ್ಲಿ ನೋಡಿದ್ರೆ ಒಬ್ಬರ ಮೇಲೊಬ್ಬರು ಪ್ರೆಸ್ ಮೀಟ್ ಮಾಡಿಕೊಂಡು, ಇಲ್ಲ ನಾವು ಇದನ್ನು ಸರ್ಕಾರ ಕೆಡವುತ್ತೀವಿ, ಅದಾದಮೇಲೆ ನಾವು ಹೋರಾಟಕ್ಕೆ ಇಳಿತೀವಿ, ನಾವು ತಜ್ಞರ ಸಮಿತಿನ ರಚನೆ ಮಾಡ್ತೀವಿ ಅಂಥೇಳಿ ಒಕ್ಕಲಿಗ ನಾಯಕರುಗಳು, ಲಿಂಗಾಯತ ನಾಯಕರುಗಳು, ಮಠಾಧೀಶರು ಎಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ನೀವು ಹಿಂಗೆ ಹೇಳ್ತಿದ್ದೀರಿ, ಹೇಗೆ ಸರ್? ಅಲ್ಲ, ನಾನು ಅದೇ ಹೇಳ್ತಾ ಇದ್ದಲ್ಲ, ಒಂದು ಸಾಮಾನ್ಯ, ಈಗ ನಾನು ಹೇಳಿದ್ದು ಆ ಸಮುದಾಯಗಳ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅವರಿಗೆ ಮಾಹಿತಿಯ ಕೊರತೆ ಇದೆ. ಅವರಿಗೆ ಸರಿಯಾದ ಮಾಹಿತಿಯನ್ನು ತಿಳಿಸ್ಬೇಕಾದವರು ಆ ಸಮಾಜದ ನಾಯಕರು, ಅಂದರೆ ತಿಳಿದವರು, ವಿದ್ಯಾವಂತರು, ಭಾಳ ಮುಖ್ಯವಾಗಿ ರಾಜಕಾರಣಿಗಳು ತಿಳಿಸ್ಬೇಕು. ಅವರು ಬೇರೆ ಯಾವುದೋ ಒಂದು, ಅವರಲ್ಲಿ ಕೂಡ ಅರ್ಧ ಅಜ್ಞಾನ ಇದೆ. ನಾನು ಭಾಳ ಮಂದಿ ಹತ್ರ ಮಾತಾಡಿದ್ದೇನೆ, ಇದು ಲೀಕ್ ಆಗಿದೆ ಮತ್ತೊಂದಾಗಿದೆ ಅಂತ ಹೇಳುವವರಿಗೆ. ಈಗ ನೋಡಿ, ಈ ಸರ್ಕಾರ ಭಾಳ ಕ್ಲೆವರ್ ಆಗಿ ಇದನ್ನು ಜಾತಿ ಗಣತಿ ಮತ್ತು ಸಮೀಕ್ಷೆಯನ್ನು ಮೀಸಲಾತಿಯ ರಿವಿಷನ್ ಮಾಡಿದೆ. ಬರೀ ಜಾತಿ ಗಣತಿಯ ವರದಿಯನ್ನಷ್ಟೇ ರಿಲೀಸ್ ಮಾಡಿದರೆ ಇವತ್ತು ದೊಡ್ಡ ಕೋಲಾಹಲ ಆಗ್ತಾ ಇತ್ತು, ಆಯಿತಾ? ಯಾಕೆಂದರೆ ಜಾತಿ ಸಂಖ್ಯೆ ಕಡಿಮೆ ಇದೆ ಅಂತ. ಇದೇನು ಮಾಡಿದ್ದಾರೆ ಅಂದರೆ ಅದರ ಜೊತೆಗೆ ಮೀಸಲಾತಿಯನ್ನು ರಿವಿಷನ್ ಮಾಡಿದ್ದಾರೆ. ಈಗ ಒಕ್ಕಲಿಗರಿಗೆ 4% ರಿಸರ್ವೇಷನ್ ಇತ್ತು, ಈಗ ಅದು 7% ಆಗಿದೆ. ಲಿಂಗಾಯತರಿಗೆ 5% ರಿಸರ್ವೇಷನ್ ಇತ್ತು, ಈಗ ಅದು 8% ಆಗಿದೆ. ನಿಮಗೆ ನಿಮ್ಮ ಜಾತಿಯ ಜನಸಂಖ್ಯೆ ಕಡಿಮೆ ಆಗಿದೆ, ಹೆಚ್ಚಾಗಿದೆ ಅನ್ನೋದು ಮುಖ್ಯನಾ, ಅಲ್ಲ ನಿಮ್ಮ ರಿಸರ್ವೇಷನ್ ಜಾಸ್ತಿ ಆಗಿದೆ ಅನ್ನೋದು ಮುಖ್ಯನಾ ಅಂತ. ಒಬ್ಬ ಸಾಮಾನ್ಯ ಒಕ್ಕಲಿಗನಿಗೆ, ಒಬ್ಬ ಸಾಮಾನ್ಯ ಲಿಂಗಾಯತನಿಗೆ, ಅವನಿಗೆ ರಿಸರ್ವೇಷನ್ ಜಾಸ್ತಿ ಆದರೆ ಉದ್ಯೋಗದಲ್ಲಿ ಒಂದಷ್ಟು ಜಾಸ್ತಿ ಅವಕಾಶ ಸಿಗುತ್ತೆ, ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಷ್ಟು ಜಾಸ್ತಿ ಅವಕಾಶ ಸಿಗುತ್ತೆ. ಅದರಿಂದ ಅವನು ಖುಷಿ ಆಗಬೇಕು, ಆಯ್ತಾ? ಸರ್ಕಾರ ಇದರ ಬಗ್ಗೆ ನನಗೆ ಬೇಕಾಗಿರೋದು ಅದೇ ಬೇಕಾಗಿರೋದು. ಅವನು ಎಲ್ಲರೂ MLA MP-ಗಳಾಗ್ಲಿಕ್ಕಿಲ್ಲ ಅವರಿಗೆ. ನೀವು ಆಲ್ಮೋಸ್ಟ್ ಡಬಲ್ ಆಗ್ತಾ ಇದೆ. ಅಂದರೆ ನೀವು 4 ಇದ್ದದ್ದು 7, 5 ಇದ್ದದ್ದು 8 ಆದಾಗ ನಿಮಗೆ ಅವಕಾಶಗಳು ಜಾಸ್ತಿ ಬರ್ತಾರೆ. ಎಲ್ರಿಗಾಗಿದೆ, OBCಗಳು ಆಗಿದೆ ಮತ್ತು ಮುಸ್ಲಿಮರಿಗೂ ಆಗಿದೆ, ಎಲ್ರಿಗೂ ಆಗಿದೆ. ಅದರ ಜೊತೆ ಒಕ್ಕಲಿಗರು, ಲಿಂಗಾಯತರಿಗೆ, ಬಂಟರಿಗೆ, ಜೈನರಿಗೆ ಎಲ್ರಿಗೂ ರಿಸರ್ವೇಷನ್ ಜಾಸ್ತಿ ಆಗಿದೆ. ನೀವು ಇದನ್ನು ಫೋಕಸ್ ಮಾಡಬೇಕು. ಇವತ್ತು ಸರ್ಕಾರ ಕೂಡ ಅದನ್ನು ಹೇಳಬೇಕು ಮತ್ತು ಆ ಸಮಾಜದ ನಾಯಕರು ಹೇಳಬೇಕು. ನೀವು ಸಂಖ್ಯೆ ಹೆಚ್ಚಾಗಿ ರಿಸರ್ವೇಷನ್ ಅದೇ ಪ್ರಮಾಣದಲ್ಲಿ ಉಳಿದರೆ ಅದು ಅಪರಾಧ, ಅದು ಅಂದರೆ ಅದರ ಅನ್ಯಾಯ ಅಂತ ಲೆಕ್ಕ. ಈಗ ನೀವು 17% ಲಿಂಗಾಯತರು ಇದ್ದಾರೆ, ಅವರಿಗೆ 5%, ಇಲ್ಲದ್ರೆ ಅದನ್ನು 5ರಿಂದ 4 ಮಾಡಿದರೆ ಅದಕ್ಕೆ ಪ್ರತಿಭಟನೆ ಮಾಡಬೇಕು. ನೀವು ಸಂಖ್ಯೆ ಮುಖ್ಯ ಅಲ್ಲ. ಇವತ್ತು ಸಂಖ್ಯೆ ಎಷ್ಟೇ ಇರಲಿ, ನಿಮಗೆ ರಿಸರ್ವೇಷನ್ ಜಾಸ್ತಿ ಆಗಿದೆ ಅಲ್ಲ, ನೀವು ಅದನ್ನು ಬೆಂಬಲ ಮಾಡಬೇಕು ಇದಕ್ಕೆ. ಯಾಕೆಂದರೆ ನೋಡಿ, ಸರ್ಕಾರ ಭಾಳ ಕ್ಲೆವರ್ ಆಗಿ ಮಾಡಿದೆ ಇದನ್ನು. ನನ್ನ ಪ್ರಕಾರ ನೀವು 52% ಇದ್ದ ರಿಸರ್ವೇಷನ್ ಇವತ್ತು 81%ಗೆ ಹೋಗಿದೆ, ಆಯಿತಾ? ಇದು ಒಂದು ಆ್ಯಕ್ಚುಲಿ ಚರ್ಚೆ ಇದರ ಸುತ್ತ ನಡೀಬೇಕಿತ್ತು, ರಿಸರ್ವೇಷನ್ ಕ್ಯಾಪ್ ಸುತ್ತ. ಕ್ಯಾಪ್ ಸುತ್ತ ನಡೀಬೇಕಿದ್ದು. ಯಾಕೆಂದರೆ 81% ನಮಗೆಲ್ಲರಿಗೆ ಗೊತ್ತಿರುವ ಹಾಗೆ, ನೀವು ಮಂಡಲ್ ಜಡ್ಜ್ಮೆಂಟಲ್ಲಿ ಅದು ಕೂಡ ಅದೇ ಪ್ರಸ್ತಾಪ ಆಗಿರೋದು, ನಿಮ್ಮ ಮೀಸಲಾತಿಯ ಮಿತಿಯನ್ನು 50%ಗೆ ಇಡಬೇಕು ಅಂತ. ನೀವು 50% ಅನ್ರಿಸರ್ವ್ಡ್ ಅದು ಅರ್ಹತೆ ಮೇಲೆ ಕೊಡಬೇಕಂತ ಮಾಡಿದ್ವಿ. ಈಗ ಅದು EWS ಬಂದು ಅದು 10% ಹೋಗಿದೆ.
ಮತ್ತು ಕರ್ನಾಟಕದಲ್ಲಿಯೇ ಕೂಡ ಅದು ಬ್ರೀಚ್ ಆಗಿದೆ. ಯಾಕೆಂದರೆ ನೀವು ಎಸ್ ಸಿಗಳದ್ದು 17%ಗೆ ಮತ್ತು ಎಸ್ ಟಿಗಳದ್ದು 7%ಗೆ ಮಾಡಿದಾಗ ಈಗಾಗಲೇ ಅದು 56% ಆಗಿಬಿಟ್ಟಿದೆ. ಅದು ಬ್ರೀಚ್ ಆಗಿದೆ. ಅದರಿಂದ ಈಗ 81% ಬಂದಾಗ ಇವತ್ತು ಖಂಡಿತ ಅದು ಕೋರ್ಟಿಗೆ ಹೋಗಿಯೇ ಹೋಗುತ್ತೆ. ಕೋರ್ಟಲ್ಲಿ ಸ್ಟ್ಯಾಂಡ್ ಆಗಲ್ಲ ಅಂತಾರಲ್ಲ? ಇಲ್ಲ ನೋಡಿ, ಇತ್ತೀಚೆಗೆ ಅಂದರೆ ಇದೇ ಯಾರೋ ಒಬ್ಬರು ನನಗೆ ಎಕ್ಸಾಕ್ಟಾಗಿ ನೆನಪಾಗ್ತಿಲ್ಲ, ಬ್ರಾಹ್ಮಣ ಸಮಾಜದ ಒಬ್ಬ ನಾಯಕರು ಯಾರು ಇವತ್ತು ಬೆಳಿಗ್ಗೆ ಟಿ ವಿನಲ್ಲಿ ಹೇಳ್ತಾ ಇದ್ರು, ಇದು ಕೋರ್ಟ್ ಸ್ಟ್ಯಾಂಡ್ ಆಗಲ್ಲ ರೀ ಅಂತ. ಇಲ್ಲ ಕೋರ್ಟ್ ಅಲ್ಲ, ಅವ್ರು ಹೇಳಿದ್ರಲ್ಲಿ ಒಂದಷ್ಟು ಪಾಯಿಂಟ್ ಅದೇ ಹೇಳಿದ್ದು. ಈಗ ಈ ಎಲ್ಲ ಪುಡಿ ಜಗಳಗಳು ನಡೀತಾ ಇದೆ ಅಲ್ಲ, ಇದು ಮುಖ್ಯ ಅಲ್ಲ. ಅಲ್ಟಿಮೇಟ್ಲಿ ಇದು ಕೋರ್ಟಲ್ಲಿ ತೀರ್ಮಾನ ಆಗಬೇಕು. ಯಾಕೆಂದರೆ ಇಲ್ಲಿಯವರೆಗೆ ನೋಡಿ, 1990ರಲ್ಲಿ ತಮಿಳ್ನಾಡು ಗೌರ್ಮೆಂಟ್ 69% ರಿಸರ್ವೇಷನ್ ಮಾಡಿ 9th ಶೆಡ್ಯೂಲ್ಗೆ ಹಾಕ್ತು. 9th ಶೆಡ್ಯೂಲಿಗೆ ಯಾಕೆ ಆಗ್ತಾ ಇದ್ದಾರೆ ಅಂದರೆ 9th ಶೆಡ್ಯೂಲ್ ಹಾಕಿದರೆ ಅದು ನೀವು ಕೋರ್ಟಲ್ಲಿ ಅದನ್ನು ಕ್ವಶನ್ ಮಾಡುವಾಗಿಲ್ಲ. ಅದು ನೆಹರು ಕಾಲದಲ್ಲಿ ಆಯ್ತು. ಈ ಭೂ ಸುಧಾರಣೆ ಅಂತ ಕಾಯ್ದೆಗಳನ್ನೆಲ್ಲ 9th ಶೆಡ್ಯೂಲ್ಗೆ ಹಾಕಿದ್ದಾರೆ, ಬೇರೆ ಯಾರು ಕ್ವಶನ್ ಮಾಡಬಾರದಂತ. ಇದು 92ರಲ್ಲಿ ಬಂದ ಜಡ್ಜ್ಮೆಂಟ್. ಇಲ್ಲಿ ಭಾಳ ಒಂದು ವಿಚಿತ್ರ ಏನಂದರೆ, ಭಾಳ ಮಂದಿ ಅದನ್ನು ಮರೆತು ಬಿಟ್ಟಿದ್ದಾರೆ. ನಾನು ಬಹುಶಃ ಒಂದು 3 ವರ್ಷಗಳ ಹಿಂದೆ ಪ್ರಜಾವಾಣಿಯಲ್ಲಿ ಇದನ್ನು ಬರೆದೆ. 1993ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ವೀರಪ್ಪ ಮೊಯ್ಲಿಯವರು ಕರ್ನಾಟಕದ ಮೀಸಲಾತಿಯನ್ನು 73%ಗೆ ಹೆಚ್ಚಿಸಿ ಒಂದು ಗೌರ್ಮೆಂಟ್ ಆರ್ಡರ್ ಮಾಡಿದರು. 73%ಗೆ ಹೆಚ್ಚು. ನಾನು ಅದರ ಕಾಪಿ ಕೊಡ್ತೇನೆ, ಆಮೇಲೆ ಅದು ಡಿಸ್ಪ್ಲೇ ಮಾಡಿದ್ರು. 73% ರಿಸರ್ವ್ ಮಾಡಿದರು. ಅದು ಇವತ್ತು ಸುಪ್ರೀಂ ಕೋರ್ಟಲ್ಲಿ ಇದೆ. ಸುಪ್ರೀಂ ಕೋರ್ಟಲ್ಲಿ ಇದೆ. ಅದು ಅಂದರೆ ಸಂಬಡಿ ಕ್ವಶನ್ ಇದ್ದೆ ಸುಪ್ರೀಂ ಕೋರ್ಟ್, ಅದು ಸುಪ್ರೀಂ ಕೋರ್ಟಲ್ಲಿ ಇದೆ. ಇದು ಕೂಡ ಅದಕ್ಕೆ ಹೋಗುತ್ತೆ. 81% ಮಾಡಿದೆ. ಯಾಕೆಂದರೆ ಮಂಡಲ್ ಜಡ್ಜ್ಮೆಂಟ್ ಇದೆ. ಆ ಜಡ್ಜ್ಮೆಂಟನ್ನು ಇಲ್ಲಿಯವರೆಗೆ ಯಾರು ಕ್ವಶನ್ ಮಾಡಿಲ್ಲ, ಅದನ್ನು ಯಾರು ರಿವೈಸು ಮಾಡಿಲ್ಲ, ಅದು ಹಾಗೇ ಇದೆ. ತಮಿಳ್ನಾಡುದು ಒಂದು ಬೇರೆ. ಇತ್ತೀಚೆಗೆ ಜಾರ್ಖಂಡ್ನಲ್ಲಿ ರಿಸರ್ವೇಷನ್ ಜಾಸ್ತಿ ಮಾಡಿದರು. ಅದಕ್ಕೆ ಏನಂದರೆ ಅಲ್ಲಿ ಒಂದು 77% ಅಷ್ಟು ಟ್ರೈಬಲ್ಗಳಿದ್ದಾರೆ, ಅದರಿಂದ ಅದಕ್ಕೆ ಅವಕಾಶ ಕೊಡಬೇಕಂತ ಮಾಡಿತು. ಅದು ಕೂಡ ಬಹುಶಃ ಕೋರ್ಟಲ್ಲಿದೆ. ಅಲ್ಟಿಮೇಟ್ಲಿ ಇದು 81% ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಸುಪ್ರೀಂ ಕೋರ್ಟು ಅದು ನೋಡಿ, ಕಾನ್ಸ್ಟಿಟ್ಯೂಷನ್ಗೇನೆ ಅಮೆಂಡ್ಮೆಂಟ್ ಆಗುತ್ತೆ. ಅದರಿಂದ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟನ್ನು ಅದೊಂದು ಭಾಳ ಪವಿತ್ರವಾದದನ್ನು ಮುಟ್ಟಬಾರದಂತ ಏನಿಲ್ಲ. ನೀವು ಅದನ್ನು ಬದಲಾವಣೆ ಮಾಡ್ಬೋದು, ಕಾಲಕ್ಕೆ ತಕ್ಕಾಗಿ ಬದಲಾವಣೆ ಮಾಡಬೇಕು. 81%ಅಲ್ಲಿ ಉಳಿತಾ ಅಲ್ಲ ಅದನ್ನು 75% ಮಾಡ್ತಾರಾ ಗೊತ್ತಿಲ್ಲ. ಯಾಕೆಂದರೆ ಈಗಾಗಲೇ 50% ಮಿತಿಯನ್ನು ಮೀರಿ 10% ಆರ್ಥಿಕವಾಗಿ ಹಿಂದುಳಿದವರಿಗೆ ಕೊಟ್ಟಾಗ್ಬಿಟ್ಟು, ಅದು ಸಂವಿಧಾನದಲ್ಲಿ ಇಲ್ವೇ ಇಲ್ಲ. ಸಂವಿಧಾನದಲ್ಲಿರೋದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದವರಿಗೆ ಮಾತ್ರ ಮೀಸಲಾತಿ ಕೊಡಬೇಕು ಅಂತ. ಅದು ಉಲ್ಲಂಘನೆ ಆಗಿದೆ. ಅದು ಕೋರ್ಟ್ ಇವತ್ತು ಇದೆ, ಅದು ಪಾರ್ಲಿಮೆಂಟಲ್ಲಿ ಪಾಸ್ ಆಗಿದೆ, ಅದು ಇದೆ. ಅದರಿಂದ ಕೋರ್ಟ್ ಈಗ ಇದೆಲ್ಲ ಹಿನ್ನೆಲೆಯಲ್ಲಿ ಒಂದು ತಮಿಳ್ನಾಡಿನ ರಿಸರ್ವೇಷನ್ ಇದೆ, ಜಾರ್ಖಂಡ್ನ ರಿಸರ್ವೇಷನ್ ಇದೆ ಮತ್ತು 10% EWS ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಬಹುಶಃ ಕೋರ್ಟ್ ಮತ್ತೆ ರಿವಿಸಿಟ್ ಮಾಡ್ಬೋದು ಈ 50% ಮಿತಿಯನ್ನು. ಬಹುಶಃ ಕರ್ನಾಟಕದ ಆರ್ಗ್ಯುಮೆಂಟ್ ಅದಿರ್ಬೋದು, ಇದನ್ನು ರಿವಿಸಿಟ್ ಮಾಡಬೇಕಾಗುತ್ತೆ ಅಂತ ಬರ್ಬೋದು. ಅದರಿಂದ ಅದು ಮುಂದೆ ನೋಡಬೇಕು. ಚರ್ಚೆ ಆಗಬೇಕಾ ಇರೋದು ಈ ರಿಸರ್ವೇಷನ್ ಹೈಕ್ ಮಾಡಿದಾರಲ್ಲ, ಅದನ್ನು ಹೇಗೆ ನಾವು ಪಡ್ಕೊಳ್ಬೇಕು ಅನ್ನೋದು ಎಲ್ಲರೂ ಕೂಡಿ. ಅಂದರೆ ಈಗ ಇದರಲ್ಲಿ ಎಲ್ಲರದ್ದು ಹಿತ ಇದೆ. ಹೌದು, ಮೊದಲ ಥರ ಅಲ್ಲ. ಈಗ ನೋಡಿ, ಕರ್ನಾಟಕದಲ್ಲಿ ಬ್ರಾಹ್ಮಣರು, ನಗರ್ತರು, ಮೊದಲಿಯಾರು, ವೈಶ್ಯರು ಇವರು 4% ಇದ್ದಾರೆ. ಅವರಿಗೆ 10% ರಿಸರ್ವೇಷನ್ ಇದೆ. 10% ರಿಸರ್ವೇಷನ್ ಇದೆ. ಓಕೆ, ಅದು ಇದೆ. ಅದರಿಂದ ಅವರಿಗೂ ಅನ್ಯಾಯ ಆಗಿಲ್ಲ. ಒಕ್ಕಲಿಗರದು ಜಾಸ್ತಿ ಆಗ್ತಾ ಇದೆ, ಲಿಂಗಾಯತರಿಗೂ ಜಾಸ್ತಿ ಆಗ್ತಾ ಇದೆ, OBCಗಳಿಗೂ ಜಾಸ್ತಿ ಆಗ್ತಾ ಇದೆ ಮತ್ತು ಮುಸ್ಲಿಮರಿಗೂ ಜಾಸ್ತಿ ಆಗ್ತಾ ಇದೆ. ಯಾರದು ಕಡಿಮೆ ಆಗಿಲ್ಲಲ್ಲ. SCಗಳು STಯನ್ನು ಮತ್ತೆ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಈಗ ಏನು ಮಾಡಬೇಕಂದ್ರೆ ಎಲ್ಲರೂ ಸೇರಿ ಈ ಪುಡಿ ಜಗಳಗಳನ್ನೆಲ್ಲ ಬಿಟ್ಟು ಕೋರ್ಟ್ನಲ್ಲಿ 81% ರಿಸರ್ವೇಷನ್ ಏನು ಜಯಪ್ರಕಾಶ್ ಹೆಗಡೆ ಕಮಿಟಿ ಮಾಡಿದೆ ಅದನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದರ ಬಗ್ಗೆ ಒಂದು ಒಟ್ಟಾಗಿ ಚರ್ಚೆ ಮಾಡಬೇಕು ವಿನಃ ನೀವು ನಮ್ಮ ಜಾತಿ ಕಡಿಮೆ ಮಾಡಿದ್ದಾರೆ, ನಮಗೆ ಅನ್ಯಾಯ ಆಗಿದ್ದಾರೆ, ಈ ಸರ್ಕಾರವನ್ನು ಕೆಡವಿ ಹಾಕ್ತೇವೆ, ನಾವು ಕಲ್ಲು ತೂರ್ತೇವೆ, ನಾವು ಬೀದಿಗೆ ಬರ್ತೇವೆ, ಇದೆಲ್ಲ ವೇಸ್ಟ್. ಇದು ನನ್ನ ಪ್ರಕಾರ ನಿಜವಾಗಿ ಈ ಸಮುದಾಯಗಳಿಗೆ ಅವರ ಸಮುದಾಯದ ಜನರ ಬಗ್ಗೆ ಕಾಳಜಿ ಇದ್ದರೆ ಎಲ್ಲರೂ ಒಟ್ಟಾಗಿ ಸರ್ಕಾರದ ಕ್ರಮವನ್ನು ಬೆಂಬಲಿಸಬೇಕು. ನಾವು 81% ರಿಸರ್ವೇಷನ್ ಪಡೆಯಲಿಕ್ಕೆ ಏನು ಮಾಡಬೇಕು ಅದನ್ನೆಲ್ಲ ಕೂಡಿ ಮಾಡೋಣ ಅಂತ ಒಂದು ತೀರ್ಮಾನಕ್ಕೆ ಬಂದರೆ ಇದರಲ್ಲಿ ಸರ್ವೇ ಜನ ಸುಖಿನೋ ಭವಂತು, ಎಲ್ರಿಗೂ ಕಲ್ಯಾಣ ಆಗುತ್ತೆ. ಈ ಹೊಡೆದಾಟ ಮಾಡಿಕೊಂಡ್ರೆ ಕೊನೆಗೆ ಯಾರಿಗೂ ಸಿಗೋದಿಲ್ಲ. ಹಳೆದ್ದೇ ಮೀಸಲಾತಿಯನ್ನು ನಾವು ಮುಂದುವರಿಸಬೇಕಾಗುತ್ತೆ. ಇದು ಕೂಡ ಇದೆ ಇದರಲ್ಲಿ.
ಸರ್ ಇನ್ನೊಂದೇನು ಅಂದರೆ ನೀವು ಮೀಸಲಾತಿ ಸುತ್ತ ಮಾತಾಡ್ತಾ ನೀವು ಹೇಳಿದ್ರಿ ಲಿಂಗಾಯತರಿಗೆ ಜಾಸ್ತಿ ಮಾಡಿದ್ದಾರೆ, ಒಕ್ಕಲಿಗರಿಗೆ ಜಾಸ್ತಿ ಮಾಡಿದ್ದಾರೆ ಅಂಥೇಳಿ. ಆದರೆ ಸದ್ದು ಮಾಡ್ತಾ ಇರೋದು ಮಾತ್ರ ಮುಸ್ಲಿಮರಿಗೆ ಜಾಸ್ತಿ ಮಾಡಿದ್ದಾರೆ ಅಂತ. ಲಿಂಗಾಯತರು ಹೇಳ್ಕೊಂತ ಇಲ್ಲ ನಮಗೆ ಜಾಸ್ತಿ ಆಗಿದೆ ಮೀಸಲಾತಿ ಅಂತೇಳಿ, ಒಕ್ಕಲಿಗರು ಹೇಳ್ಕೊಂತಾರೆ ಅಲ್ಲಿ ನೋಡಿ ಮುಸ್ಲಿಮರಿಗೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತ. ಸರ್ ಈ ಥರದ ಒಂದು ನರೇಟಿವ್ ಬಿಲ್ಡ್ ಮಾಡೋದನ್ನು ಹೆಂಗೆ? ಅಲ್ಲ, ಇದು ಏನು ಆಶ್ಚರ್ಯ ಏನಿಲ್ಲ. ಕಳೆದ ಒಂದು 2-3 ದಶಕಗಳಿಂದ ಮುಸ್ಲಿಮರ ಒಂದು ಭೂತವನ್ನು ಎದುರಿಗಿಟ್ಟು ರಾಜಕಾರಣ ಮಾಡೋದು ಒಂದು ಅವರದ್ದು ನೆರೆಟಿವ್, ಅದು ಒಂದು ಪ್ಯಾಷನ್ ಆಗಿಬಿಟ್ಟಿದೆ. ನೀವು ಏನೇ ಇದ್ದರೂ ಕೂಡ ನೋಡಿ, ಒಂದು ಕಡೆ BJP ಗೌರ್ಮೆಂಟ್ ಹೇಳುತ್ತೆ ನಾವು ತಲಾಖನ್ನು ಅದು ರದ್ದು ಮಾಡಿರೋದು ಮುಸ್ಲಿಮರ ಉದ್ಧಾರ ಮಾಡಲಿಕ್ಕೆ, ಅವರ ಕಲ್ಯಾಣಕ್ಕಾಗಿ, ಅವರ ಮಹಿಳೆಯರನ್ನು ಕಲ್ಯಾಣಕ್ಕಾಗಿ ಅಂತ. ನೀವು ವಕ್ಫ್ ಬೋರ್ಡ್ಗೆ ತಿದ್ದುಪಡಿ ಯಾಕೆ ತಂದದ್ದಂದರೆ ಅದನ್ನು ಕೆಲವರೇ ಕಬ್ಜಾ ಮಾಡ್ಕೊಂಡಿದ್ದಾರೆ, ಅದರಿಂದ ಅಲ್ಲಿ ಬಡವರ ಮುಸ್ಲಿಮರಿಗೆ ನಾವು ಹೆಲ್ಪ್ ಆಗಬೇಕು ಅಂತ. ನರೇಂದ್ರ ಮೋದಿ ಅವರು ಒಮ್ಮೆ ಹೇಳಿದರು, ಒಂದು ಕೈಯಲ್ಲಿ ಕುರಾನ್, ಒಂದು ಕೈಯಲ್ಲಿ ಕಂಪ್ಯೂಟರ್ ಇಟ್ಕೊಂಡು ನಾವು ಹೋಗಬೇಕು ಅಂತ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಸಬ್ಕೆ ಸನ್ಮಾನ್ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮುಸ್ಲಿಮರಿಗೆ ಯಾಕೆ ಕೊಡಬೇಕು, ಮುಸ್ಲಿಮದು ಧರ್ಮಾಧಾರಿತವಾದದ್ದು ಯಾಕೆ ಕೊಡಬೇಕು, ಅಂಬೇಡ್ಕರೇ ಅದನ್ನು ವಿರೋಧಿಸಿದರು, ನೀವು ಮುಸ್ಲಿಮರಿಗೆ ಕೊಡದಿದ್ದರೆ ನೀವು ಅವರಿಗೆ ಟಿಕೆಟ್ ಕೊಡಿ, ಅವರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಇನ್ನೊಂದು ಕಡೆ ಧರ್ಮದ ಆಧಾರದಲ್ಲಿ ಡಿವೈಡ್ ಮಾಡಲಿಕ್ಕೆ ಹೋಗ್ತಾರೆ. ಇವರು ಇಷ್ಟೆಲ್ಲ ಧರ್ಮದ ಬಗ್ಗೆ, ಮುಸ್ಲಿಮರ ಬಗ್ಗೆ ಮಾತಾಡುವವರು ಇಡೀ ಈಗ ಅವರು ಕೇಂದ್ರ ಸರ್ಕಾರದಲ್ಲಿ ಒಬ್ಬ ಮುಸ್ಲಿಂ MP ಇಲ್ಲ. ಹೌದು, ನಾನು ಮೊನ್ನೆ ಒಂದು ಡಿಬೇಟಲ್ಲಿದ್ದೆ, ನಮ್ಮ ಸುರತ್ಕಲ್ನ ಶಾಸಕರು ಹೇಳ್ತಾ ಇದ್ರು, ಅವರ ಚಿಂತೆ ಏನಂದರೆ ಈ ವರದಿಯಲ್ಲಿ ಮುಸ್ಲಿಮರ ಸಬ್ಕಾಸ್ಟ್ಗಳನ್ನು ತೋರಿಸಿಲ್ಲ ಅಂತ. ಅಂದರೆ ಕಾಳಜಿಯಿಂದ ಹೇಳಿದರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದು ಇದೆ. ಈಗ ಏನಾಗಿದೆ ಅಂದರೆ 2B ಮುಸ್ಲಿಮರು ಬರುತ್ತೆ, ಅದರಲ್ಲಿ ಸಬ್ಕಾಸ್ಟನ್ನು ತೋರಿಸಿಲ್ಲ. ಆದರೆ ಅವ್ರಿಗೆ ಗೊತ್ತಿಲ್ಲದ್ದು ಏನಂದರೆ ನೋಡಿ, ಪ್ರವರ್ಗ 1ರಲ್ಲಿ 1A ಪಿಂಜಾರರಿದ್ದಾರೆ, ದರ್ಬೇಸಿಗಳಿದ್ದಾರೆ. ಆ ಸಬ್ಕಾಸ್ಟ್ಗಳಿಗೆ 1A ಮೀಸಲಾತಿ ಕೊಟ್ಟಿದ್ದಾರೆ ಕೆಲವು ಅದರ ಸಬ್ಕಾಸ್ಟ್ಗಳಿಗೆ. ಉಳಿದ ಸಬ್ಕಾಸ್ಟ್ಗಳನ್ನು ತೋರಿಸಿಲ್ಲ. ಇವರು ಹೇಳುವಾಗ ಏನು ಅನಿಸ್ಬೇಕಂದ್ರೆ ಮುಸ್ಲಿಮರ ಮೇಲಿನ ಕಾಳಜಿಯಿಂದ ಇವರು ಹೇಳ್ತಾರೆ ಅಂತ. ಅದಲ್ಲ. ನೋಡಿ, ಮುಸ್ಲಿಮರಿಗೆ ಸಬ್ಕಾಸ್ಟ್ ತೋರಿಸಿಲ್ಲ ಅಂತ ಹಿಂದೂಗಳನ್ನು ಎತ್ತಿ ಕಟ್ಟುವ ಪ್ರಯತ್ನ. ಈಗ ನೋಡಿ, ಮೊನ್ನೆ ಕೆಲವು ಮಾಧ್ಯಮಗಳಲ್ಲಿ ಹೆಡ್ಲೈನ್ ಇದು, ಮುಸ್ಲಿಮರೇ ನಂಬರ್ 1 ಜಾತಿ. ಹೌದು, ತುಂಬ ದೊಡ್ಡ ಮಟ್ಟದ ಚರ್ಚೆ. ನನಗೆ ಆಶ್ಚರ್ಯ ಆಗ್ತಾ ಇರೋದು, ನೀವು ಮುಸ್ಲಿಮರ ಜಾತಿ ಯಾವಾಗಾಗಿದ್ದು ಅಂತ. ಮುಸ್ಲಿಮರು ಒಂದು ಧರ್ಮ, ಹಿಂದೂಗಳದ್ದು ಒಂದು ಧರ್ಮ. ನೀವು ಇವತ್ತು ನೋಡಿದರೆ 80% ಹಿಂದೂಗಳಿರುತ್ತಾರೆ. ಅದು ಒಂದು ಧರ್ಮ ಆಗಿ 80% ಹಿಂದೂಗಳಿದ್ದಾರೆ, ಇವರು 13% ಇರೋದು. ಅದು ಹೇಗೆ ಆಗುತ್ತೆ? ನೀವು ರಾಜಕೀಯವಾಗಿ ಮಾತನಾಡುವಾಗ ಹಿಂದೂಗಳೆಲ್ಲ ಒಂದು, ನಮ್ಮಲ್ಲಿ ಜಾತಿ ಇಲ್ಲ ಅಂತ ಹೇಳ್ತೀರಪ್ಪ. ಆಯ್ತು, ಹಿಂದೂಗಳೆಲ್ಲ ಒಂದು ಅಂತ ಆದರೆ ನೀವು 80% ನೀವೇ ದೊಡ್ಡ ಜಾತಿ ಅಲ್ಲ, ನೀವು ಯಾಕೆ ವರಿ ಮಾಡ್ಕೊಳ್ತೀರಿ? ಅವರು 13% ಅವರು ಒಂದು ಜಾತಿ ಹೇಗೆ ಆಗ್ತಾರೆ ನಿಮಗೆ? ಹೌದು. ಆದರೆ ನೀವು ರಾಜಕೀಯ ಮಾಡುವಾಗ ನೀವು ಅಂದರೆ ಈಗ ಮುಸ್ಲಿಮರದೇ ಒಂದು ದೊಡ್ಡ ಸಂಖ್ಯೆ ಆದರೆ, ಯಾಕಂದರೆ ಅವ್ರದ್ದು ಒಂದು ಜಾತಿ ಅಂತ ನೀವು ಹೇಳ್ತಾ ಇದ್ರಿ. ಹಿಂದೂಗಳಲ್ಲಿ ಇಷ್ಟೆಲ್ಲ ಇದಾರಲ್ಲ, ಅವ್ರು ಒಟ್ಟು ಮಾಡಿದರೆ ಅವರು ಒಂದು ದೊಡ್ಡ ಜಾತಿ ಆಗ್ತಾರೆ. ನೀವು ಅಲ್ಲಿ ಅದನ್ನು ಧರ್ಮ ಥರ ನೋಡೋದಿಲ್ಲ, ಅಲ್ಲಿ ಜಾತಿ ಥರ ನೋಡ್ತೀರಾ. ನಿಮ್ಮ ಪ್ರಶ್ನೆ ಬಂದಾಗ ಅದನ್ನು ಧರ್ಮ ಅಂತ ಹೇಳ್ತಾರೆ. ಇದು ಹಿಪೋಕ್ರಸಿ. ಆಮೇಲೆ ಇವತ್ತಿನ ಕಳೆದ ನನ್ನ ಅನಿಸೋದು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬಾಬ್ರಿ ಮಸೀದಿ ಧ್ವಂಸದ ನಂತರದ ಈ 3.5 ದಶಕಗಳಲ್ಲಿ ನೀವು ಯಾವುದನ್ನು ಎತ್ತಿಕೊಂಡ್ರೂ ಮುಸ್ಲಿಮರನ್ನು ಎದುರು ತಂದು ಒಂದು ಭೂತ ಇಟ್ಟು, ನೋಡಿ ಮುಸ್ಲಿಮರು ಇಲ್ಲಿದ್ದಾರೆ, ನಾವೆಲ್ಲ ಒಂದಾಗಬೇಕು, ಅವರನ್ನು ಓಲೈಸ್ತಾ ಇದ್ದಾರೆ, ಹಂಗೆ ಮಾಡ್ತಾರೆ. ನೋಡಿ, ಮುಸ್ಲಿಮರಿಗೆ ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಟ್ಟದ್ದಲ್ಲ, ಆಯಿತಾ? ಯಾರಾದರೂ ಆ ರೀತಿ ಹೇಳುವವರು ರಾಜೇಂದ್ರ ಸಾಚಾರ್ ಕಮಿಟಿಯ ವರದಿಯನ್ನು ತೆಗೆದು ನೋಡಬೇಕು. ಎಲ್ಲ ಪ್ಯಾರಾಮೀಟರ್ಗಳಲ್ಲಿ ಅದು ಭಾಳ ಚೆನ್ನಾಗಿ ಸಾಚಾರ್ ಕಮಿಟಿಯ ವರದಿಯಲ್ಲಿದೆ. ಮುಸ್ಲಿಮರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾದ ಪ್ರಾತಿನಿಧ್ಯ ಸಿಕ್ಕಿದ್ದು ಜೈಲಿನಲ್ಲಿ ಮಾತ್ರ ಅಂತ, ಆಯಿತಾ? ನೀವು ಯಾವ ಜೈಲಿಗೆ ಹೋದರೂ ಕೂಡ 12% 13%ಗಿಂತ ಜಾಸ್ತಿ ಕೈದಿಗಳಿದ್ದಾರೆ ಇವತ್ತು. ಅಂದರೆ ಬೇರೆ ಬೇರೆ ಕಾರಣಕ್ಕಾಗಿ ಅರೆಸ್ಟ್ ಆಗಿದ್ದಾರೆ, ವಿಚಾರಣಾಧೀನವಾಗಿದ್ದಾರೆ, ಎಲ್ಲ ಇದ್ದಾರೆ. ಬೇರೆ ನೀವು ಉದ್ಯೋಗದಲ್ಲೇ ಆಗಲಿ, ಶಿಕ್ಷಣದಲ್ಲೇ ಆಗಲಿ, ಎಲ್ಲೂ ಕೂಡ ಅವರಿಗೆ ಅಗತ್ಯ, ಅವರ ಜನಸಂಖ್ಯೆಗೆ ಅನುಗುಣವಾದ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಕೆಲವು ಪ್ಯಾರಾಮೀಟರ್ಗಳಲ್ಲಿ, ಕೆಲವು ಕ್ಷೇತ್ರಗಳಲ್ಲಿ, ಉದಾಹರಣೆ ಉದ್ಯೋಗದಲ್ಲಿ ಎಲ್ಲ ನೋಡಿದರೆ ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಿಂತಲೂ ಕೆಳಗಡೆ ಇದ್ದಾರೆ. ಯಾಕೆಂದರೆ ಅವ್ರು ರಿಸರ್ವೇಷನ್ ಇಲ್ಲ ಎನ್ನುವ ಕಾರಣಕ್ಕಾಗಿ, ಪರಿಶಿಷ್ಟ ಜಾತಿಗಳಿಗೆ ರಿಸರ್ವೇಷನ್ ಇರುವ ಕಾರಣಕ್ಕಾಗಿ ಒಂದಷ್ಟು ಫಿಲ್ಲಪ್ ಆಗಿದೆ. ಅದರಿಂದ ನೋಡಿ, ಒಬ್ಬ ದೇಶದ ಪ್ರಧಾನಿಯೇ ಧರ್ಮದ ಆಧಾರದಲ್ಲಿ ಕೊಟ್ಟಿದ್ದಾರೆ ಮುಸ್ಲಿಮರ. ಅರೆ, ನೀವು ಒಂದು ಕಡೆ ನಿಮ್ಮ ಇಡೀ ಲೋಕಸಭೆಯಲ್ಲಿ ನಿಮ್ಮನ್ನು ಪ್ರತಿನಿಧಿಸುವ ಒಬ್ಬ ಮುಸ್ಲಿಂ ಒಬ್ಬರಿಗೆ ಟಿಕೆಟ್ ಕೊಟ್ಟಿಲ್ಲ ನೀವು.
ಯು ಪಿನಲ್ಲಿ ಒಬ್ಬ MLA ಇಲ್ಲ ಮುಸ್ಲಿಮರದ್ದು, ನೀವು ಅಂಥ ದೊಡ್ಡ ಪರ್ಸೆಂಟೇಜರು ಇರುವಲ್ಲಿ. ಅದರಿಂದ ಇದು ಒಂದು ರಾಜಕೀಯ, ಅದಕ್ಕಾಗಿ ನಮ್ಮ ಮಾಧ್ಯಮಗಳು ಕೂಡ ಒಂಥರ ಪ್ರೊವೊಕೇಟಿವ್ ಆಗಿ ಮುಸ್ಲಿಮರು ನಂಬರ್ 1 ಜಾತಿ ಅಂತ ಹೇಳೋದು ಇದೆಯಲ್ಲ, ಅದು ನಮ್ಮ ಮಾಧ್ಯಮ ಕೂಡ ಹೇಗೆ ಒಂದು ಕೋಮುವಾದದ ರಾಜಕಾರಣದ ಟೂಲ್ ಆಗಿ ಬಳಕೆ ಆಗ್ತದೆ ಎನ್ನುವುದಕ್ಕೆ ನಾವು ಕಾಣುತ್ತೆ. ಅದರಿಂದ ಇದನ್ನು ಇಂಥ ಸಂದರ್ಭದಲ್ಲಿ ಎಲ್ಲ ಸಮುದಾಯದ ಪ್ರಜ್ಞಾವಂತ ಜನ ಇದನ್ನು ಸತ್ಯವನ್ನು ತಿಳ್ಕೊಂಡು ಜನರಿಗೆ ತಿಳಿಸುವಂಥ ಕೆಲಸ ಮಾಡಬೇಕಿನ್ನು ಇಂಥ ರೂಮರ್ಗಳನ್ನು ಗಾಸಿಪ್ಗಳನ್ನು ತಿಳ್ಕೊಂಡು ಚರ್ಚೆಗೆ ಹೋಗಬಾರದು ನನ್ನ ಪ್ರಕಾರ.